ಜೈ ಶ್ರೀಕೃಷ್ಣ ಮಿತ್ರರೇ. ಶ್ರೀಮದ್ ಭಗವದ್ಗೀತೆಯಲ್ಲಿ ಮನುಷ್ಯ ಜೀವನದ ಪ್ರತಿಯೊಂದು ಸಮಸ್ಯೆಯ ಪರಿಹಾರವೂ ಸಿಗುತ್ತದೆ. ಭಗವದ್ಗೀತೆ ಇಂಥ ಸ್ಫೂರ್ತಿದಾಯಕ ಸಂದೇಶಗಳ ಮಹಾಸಾಗರವಾಗಿದ್ದು, ಜೀವನದಿಂದ ನಿರಾಶೆಗೊಂಡ ಮನುಷ್ಯನನ್ನು ಭರವಸೆಗಳಿಂದ ತುಂಬುತ್ತದೆ. ಮಿತ್ರರೇ, ಯಾವಾಗ ಭಗವಂತನ ಕೃಪೆ ಯಾವುದೇ ವ್ಯಕ್ತಿಯ ಮೇಲೆ ಆದಲಾರಂಭಿಸುತ್ತದೆಯೋ, ಆಗ ಭಗವಂತನ ಪ್ರೇರಣೆಯಿಂದಲೇ ಅವನ ಮನಸ್ಸು ಸತ್ಕರ್ಮ ಮತ್ತು ಭಕ್ತಿಯಲ್ಲಿ ತೊಡಗಲಾರಂಭಿಸುತ್ತದೆ. ಅವನು ತಾನಾಗಿಯೇ ಭಗವಂತನ ದಿವ್ಯ ಜ್ಞಾನವನ್ನು ತಿಳಿಯಲು, ಅದರ ಬಗ್ಗೆ ಓದಲು ಮತ್ತು ಕೇಳಲು ಹಾಗೂ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸತೊಡಗುತ್ತಾನೆ. ಆದ್ದರಿಂದ ಮೊಟ್ಟಮೊದಲಿಗೆ ನಾನು ನಿಮಗೆ ಹೃದಯಪೂರ್ವಕ ಶುಭಾಶಯಗಳನ್ನು ಹೇಳಲು ಬಯಸುತ್ತೇನೆ. ಏಕೆಂದರೆ ನೀವು ಕೂಡ ಬಹಳ ಅದೃಷ್ಟವಂತರು. ಏಕೆಂದರೆ ನೀವು ಭಗವಾನ್ ಶ್ರೀಕೃಷ್ಣನ ಕೃಪೆಯಿಂದನೇ, ಅವರ ಪ್ರೇರಣೆಯಿಂದಲೇ ಶ್ರೀಮದ್ ಭಗವದ್ಗೀತೆಯ ಅಮೂಲ್ಯ ಜ್ಞಾನವನ್ನು ತಿಳಿಯಲು ಮತ್ತು ಅರ್ಥಮಾಡಿಕೊಳ್ಳಲು ಮನಸ್ಸು ಮಾಡಿದ್ದೀರಿ. ಮತ್ತು ಭಗವಾನ್ ಶ್ರೀಕೃಷ್ಣನ ಇಚ್ಛೆಯಿಂದಲೇ ನೀವು ಈ ಭಗವದ್ಗೀತಾ ಸಾರವನ್ನು ಕೇಳುತ್ತಿದ್ದೀರಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ನಂತರ ಮತ್ತು ಶಾಂತ ಮನಸ್ಸಿನಿಂದ ಇದರ ಮಾತುಗಳನ್ನು ಕೇಳಿ ಅರ್ಥ ಮಾಡಿಕೊಂಡ ನಂತರ ನಿಮ್ಮ ಮನಸ್ಸಿಗೆ ಅಪಾರ ಶಾಂತಿ ಮಾತ್ರವಲ್ಲದೆ ನಿಮ್ಮ ವಿಚಾರಗಳಲ್ಲಿ ಮತ್ತು ಜೀವನದಲ್ಲಿಯೂ ಸಕಾರಾತ್ಮಕ ಬದಲಾವಣೆಗಳು ಖಂಡಿತ ಬರುತ್ತವೆ ಎಂದು ನನಗೆ ಪೂರ್ಣ ವಿಶ್ವಾಸವಿದೆ. ಈ ಗೀತಾಸಾರವನ್ನು ಕೊನೆಯವರೆಗೂ ಕೇಳುವ ಮತ್ತು ಅದರ ಜ್ಞಾನವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರತಿಯೊಬ್ಬರಿಗೂ ತಮ್ಮ ಪ್ರತಿಯೊಂದು ಸಮಸ್ಯೆಯ, ಪ್ರತಿಯೊಂದು ತೊಂದರೆಯ ಪರಿಹಾರ ಖಂಡಿತ ಸಿಗುತ್ತದೆ ಎಂದು ನಾನು ಖಾತರಿಯೊಂದಿಗೆ ಹೇಳಬಲ್ಲೆ. ಅವರು ಏನನ್ನು ಪಡೆಯಲು ಬಯಸುತ್ತಾರೋ ಅದೆಲ್ಲವೂ ಅವರಿಗೆ ಸಿಗುತ್ತದೆ. ಆದ್ದರಿಂದ ಈ ಭಗವದ್ಗೀತಾ ಸಾರವನ್ನು ನೀವು ಪ್ರತಿದಿನ ಬೆಳಗ್ಗೆ ಎದ್ದ ನಂತರ ಮತ್ತು ರಾತ್ರಿ ಮಲಗುವ ಮೊದಲು ಖಂಡಿತ ಕೇಳಿ. ಸ್ನೇಹಿತರೆ, ಸ್ಟೋರೀಸ್ ದುನಿಯಾ ಚಾನೆಲ್ಗೆ ಸ್ವಾಗತ. ಅಲ್ಲಿ ನಿಮಗೆ ಜ್ಞಾನವರ್ಧಕ, ಆಧ್ಯಾತ್ಮಿಕ ಮತ್ತು ಪ್ರೇರಣಾತ್ಮಕ ವಿಡಿಯೋಗಳು ಸಿಗುತ್ತವೆ. ಮತ್ತು ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಸಂಪೂರ್ಣ ಶ್ರೀಮದ್ ಭಗವದ್ಗೀತೆಯ ಸಾರದ ಬಗ್ಗೆ ಮಾತನಾಡುತ್ತೇವೆ. ಇದನ್ನು ತಿಳಿದುಕೊಂಡು ನೀವು ಶ್ರೀಮದ್ ಭಗವದ್ಗೀತೆಯ ನಿಜವಾದ ಅರ್ಥವನ್ನು ಅರ್ಥಮಾಡಿಕೊಳ್ಳುವಿರಿ. ಶ್ರೀಮದ್ ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆ, ಯಾವ ಮನುಷ್ಯ ಶ್ರದ್ಧೆಯಿಂದ ಕೂಡಿದವನಾಗಿ ಮತ್ತು ದೋಷರಹಿತನಾಗಿ ಈ ಗೀತಾಶಾಸ್ತ್ರವನ್ನು ಅಧ್ಯಯನ ಮಾಡುತ್ತಾನೋ, ಶ್ರವಣ ಮಾಡುತ್ತಾನೋ ಮತ್ತು ಮನನ ಮಾಡುತ್ತಾನೋ, ಅವನು ಎಲ್ಲಾ ಪಾಪಗಳಿಂದ ಮುಕ್ತನಾಗಿ ನನ್ನ ಪರಮಧಾಮವನ್ನು ಪಡೆಯುತ್ತಾನೆ. ಮಿತ್ರರೇ, ಅದಕ್ಕಾಗಿಯೇ ಯಾವ ಮನೆಯಲ್ಲಿ ಶ್ರೀಮದ್ ಭಗವದ್ಗೀತೆಯ ಪಾಠವನ್ನು ಪ್ರತಿದಿನ ಓದಲಾಗುತ್ತದೆ ಮತ್ತು ಕೇಳಲಾಗುತ್ತದೆ, ಆ ಮನೆಯಲ್ಲಿ ಎಂದಿಗೂ ಯಾವುದೇ ಸಂಕಟ ಅಥವಾ ತೊಂದರೆ ಬರುವುದಿಲ್ಲ. ಭಗವಾನ್ ಶ್ರೀಕೃಷ್ಣನ ಕೃಪೆ ಮತ್ತು ಆಶೀರ್ವಾದ ಯಾವಾಗಲೂ ಆ ಮನೆಯ ಮೇಲೆ ಇರುತ್ತದೆ ಮತ್ತು ಜೀವನವು ಸುಖ, ಸಂಪತ್ತು, ಧನ, ವೈಭವ ಮತ್ತು ಆನಂದದಿಂದ ತುಂಬಿರುತ್ತದೆ. ಮಿತ್ರರೇ, ಸುಮಾರು 5,000 ವರ್ಷಗಳ ಹಿಂದೆ ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ನಡೆದ ಮಹಾಭಾರತದ ಭಯಾನಕ ಯುದ್ಧದ ಆರಂಭದಲ್ಲಿಯೇ ಅರ್ಜುನನು ಯುದ್ಧಭೂಮಿಯಲ್ಲಿ ತನ್ನ ಸುತ್ತಲೂ ಯುದ್ಧದ ಇಚ್ಛೆಯಿಂದ ಬಂದಿದ್ದ ತನ್ನ ಪರಿವಾರದವರನ್ನು, ಸಹೋದರರನ್ನು ಮತ್ತು ಗುರುಜನರನ್ನು ನೋಡಿ ವಿಚಲಿತನಾಗುತ್ತಾನೆ. ನಿರಾಶೆಗೊಂಡು ಹತಾಶನಾಗುತ್ತಾನೆ ಮತ್ತು ಬಹಳ ದುಃಖಿತನಾಗಿ ಶ್ರೀಕೃಷ್ಣನ ಮುಂದೆ ತನ್ನ ದುಃಖ ಮತ್ತು ದುರ್ಬಲತೆಯನ್ನು ಪ್ರಕಟಿಸುತ್ತಾನೆ. ಅರ್ಜುನನು ಹೇಳುತ್ತಾನೆ, ಹೇ ಕೇಶವ, ನಾನು ಈ ಯುದ್ಧವನ್ನು ಹೇಗೆ ಮಾಡಬಲ್ಲೆ? ಈ ಯುದ್ಧಭೂಮಿಯಲ್ಲಿ ಯುದ್ಧಕ್ಕಾಗಿ ಒಟ್ಟುಗೂಡಿರುವ ಇವರೆಲ್ಲರೂ ನನ್ನವರೇ. ನಾನು ಪಿತಾಮಹ ಭೀಷ್ಮ ಮತ್ತು ಗುರು ದ್ರೋಣಾಚಾರ್ಯರೊಂದಿಗೆ ಹೇಗೆ ಯುದ್ಧ ಮಾಡಲಿ? ಏಕೆಂದರೆ ಇವರಿಬ್ಬರೂ ನನ್ನ ಪೂಜ್ಯ ಗುರುದೇವರುಗಳು. ಆದ್ದರಿಂದ ಈ ಗುರುಜನರನ್ನು ಕೊಲ್ಲುವುದಕ್ಕಿಂತ ಭಿಕ್ಷೆ ಬೇಡಿ ಜೀವನ ನಡೆಸುವುದೇ ಉತ್ತಮ. ಹೇ ಮಧುಸೂದನ, ನಾನು ಯಾರೊಂದಿಗೆ ಯುದ್ಧ ಮಾಡ ಹೊರಟಿರುವ ಕೌರವರು ಧೃತರಾಷ್ಟ್ರನ ಪುತ್ರರು ನನ್ನ ಸಹೋದರರಲ್ಲವೇ? ನನ್ನವರೇ ಅಲ್ಲವೇ? ಇವರೆಲ್ಲರನ್ನೂ ಕೊಲ್ಲುವುದಕ್ಕಿಂತ ಸನ್ಯಾಸಿಯಾಗುವುದೇ ಉತ್ತಮ. ಈ ಯುದ್ಧವಾದರೆ ಕೋಟ್ಯಾಂತರ ಜನರು ಸಾಯುತ್ತಾರೆ. ಈ ಯುದ್ಧದಲ್ಲಿ ಸಾಯುವ ಸೈನಿಕರು ಮತ್ತು ಯೋಧರ ಸ್ತ್ರೀಯರ ಗತಿಯೇನು? ಇಲ್ಲ ಕೃಷ್ಣ, ನಾನು ಈ ಯುದ್ಧವನ್ನು ಮಾಡಲು ಸಾಧ್ಯವಿಲ್ಲ. ತನ್ನದೇ ಕುಲವನ್ನು ನಾಶ ಮಾಡಿ ನಾನು ಹೇಗೆ ಸುಖಿಯಾಗಿರಲು ಸಾಧ್ಯ? ಹೇ ಕೃಷ್ಣ, ನನಗೆ ಏನೂ ಅರ್ಥವಾಗುತ್ತಿಲ್ಲ. ನನ್ನ ಬುದ್ಧಿ ಭ್ರಮಿತವಾಗುತ್ತಿದೆ. ನನ್ನ ತಲೆ ಒಡೆಯುವಂತಾಗಿದೆ. ನನ್ನ ಕಾಲುಗಳು ನಡುಗುತ್ತಿವೆ. ನನ್ನ ಚರ್ಮ ಸುಡುತ್ತಿವೆ. ನನ್ನ ಗಾಂಡೀವ ಧನುಸ್ಸು ನನ್ನ ಕೈಗಳಿಂದ ಜಾರುತ್ತಿದೆ. ಹೇ ಕೃಷ್ಣ, ನನಗೆ ಮಾರ್ಗದರ್ಶನ ನೀಡು. ನನಗೆ ಜ್ಞಾನ ನೀಡು. ನಾನು ಏನು ಮಾಡಬೇಕು ಎಂದು ಹೇಳು. ಕೃಷ್ಣನು ಅರ್ಜುನನ ಈ ದಯನೀಯ ಸ್ಥಿತಿಯನ್ನು ನೋಡಿ ಭಗವಾನ್ ಶ್ರೀಕೃಷ್ಣನು ಶ್ರೀಮದ್ ಭಗವದ್ಗೀತೆಯ ಆ ದಿವ್ಯ ಮತ್ತು ಅಲೌಕಿಕ ಜ್ಞಾನವನ್ನು ಅರ್ಜುನನಿಗೆ ನೀಡಿದನು. ಅದು ಅರ್ಜುನನಿಗೆ ಮಾತ್ರವಲ್ಲದೆ ಸಾವಿರಾರು ವರ್ಷಗಳಿಂದ ಸಮಸ್ತ ಮಾನವ ಜಾತಿಗೆ ಮತ್ತು ಇಂದಿನ ಆಧುನಿಕ ಯುಗದಲ್ಲಿಯೂ ಪ್ರತಿಯೊಬ್ಬ ಮನುಷ್ಯನಿಗೆ ಮಾರ್ಗದರ್ಶಕವಾಗಿದೆ. ಶ್ರೀಮದ್ ಭಗವದ್ಗೀತೆ ಮನುಷ್ಯನಿಗೆ ಬದುಕುವ ಸರಿಯಾದ ಮಾರ್ಗವನ್ನು ಹೇಳುವ ಏಕೈಕ ಗ್ರಂಥವಾಗಿದೆ. ಭಗವದ್ಗೀತೆ ಜೀವನದಲ್ಲಿ ಧರ್ಮ, ಕರ್ಮ
ಮತ್ತು ಪ್ರೇಮದ ಪಾಠವನ್ನು ಕಲಿಸುತ್ತದೆ. ಆದ್ದರಿಂದ ನಾವು ಪ್ರತಿದಿನವೂ ಶ್ರೀಮದ್ ಭಗವದ್ಗೀತೆಯನ್ನು ಅಧ್ಯಯನ ಮಾಡಬೇಕು. ಮಿತ್ರರೇ, ಅರ್ಜುನನ ದುರ್ಬಲತೆ ಮತ್ತು ಸಂದೇಹವನ್ನು ನೋಡಿ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದನು, ಹೇ ಅರ್ಜುನ, ನೀನು ದೊಡ್ಡ ಜ್ಞಾನಿಗಳಂತೆ ಮಾತುಗಳನ್ನು ಆಡುತ್ತೀಯ. ಆದರೆ ನಿಜವಾಗಿ ಜ್ಞಾನಿಯಾದವನು ಸತ್ತವರ ಬಗ್ಗೆ ಅಥವಾ ಹೊರಟು ಹೋದವರ ಬಗ್ಗೆ ಅಥವಾ ಒಂದು ದಿನ ಹೋಗುವವರ ಬಗ್ಗೆ ಎಂದಿಗೂ ಚಿಂತಿಸುವುದಿಲ್ಲ, ದುಃಖಿಸುವುದಿಲ್ಲ. ನಿನ್ನ ಕೈಯಲ್ಲಿ ಏನೂ ಇಲ್ಲ. ನೀನು ಬಯಸಿದರೂ ಏನನ್ನೂ ನಿಯಂತ್ರಿಸಲು ಸಾಧ್ಯವಿಲ್ಲ. ಜೀವನ ಮತ್ತು ಮರಣ ಇವು ಪ್ರಕೃತಿಯ ನಿಯಮ. ಈ ಎಲ್ಲ ಜನರು ವಾಸ್ತವವಾಗಿ ನನ್ನಿಂದಲೇ ಕೊಲ್ಲಲ್ಪಡುವರು. ನೀನು ಕೇವಲ ಒಂದು ನಿಮಿತ್ತ ಮಾತ್ರ. ಆದ್ದರಿಂದ ಜ್ಞಾನಿಯಾದವನು ಯಾರಾದರೂ ಸತ್ತರೆ ಅಳುವುದಿಲ್ಲ, ಜ್ಞಾನಿಗಳು ಕಳೆದದ್ದಕ್ಕೆ ಶೋಕಿಸುವುದಿಲ್ಲ ಮತ್ತು ಬರುವ ಭವಿಷ್ಯದ ಬಗ್ಗೆ ಚಿಂತಿಸುವುದಿಲ್ಲ. ಆದ್ದರಿಂದ ಏನಾಗಬೇಕೋ ಅದು ಆಗಿಯೇ ತೀರುತ್ತದೆ ಮತ್ತು ಏನಾಗಬಾರದೋ ಅದು ಎಂದಿಗೂ ಆಗುವುದಿಲ್ಲ. ಈ ನಿಶ್ಚಯ ಯಾರು ಅರ್ಥ ಮಾಡಿಕೊಳ್ಳುತ್ತಾನೋ, ಯಾರ ಬುದ್ಧಿಗೆ ಇದು ಬರುತ್ತದೋ, ಅವನನ್ನು ಯಾವುದೇ ದುಃಖ ಕಾಡುವುದಿಲ್ಲ, ಯಾವುದೇ ಚಿಂತೆ ಕಾಡುವುದಿಲ್ಲ. ಹೇ ಅರ್ಜುನ, ನೀನು ಇಲ್ಲಿ ಯಾರು ತನ್ನವರು ಮತ್ತು ಯಾರು ಪರರು ಎಂದು ಶೋಕಿಸಬೇಡ. ಅಧರ್ಮ ಮಾಡುವವರೊಂದಿಗೆ ಯುದ್ಧ ಮಾಡುವುದು ಕ್ಷತ್ರಿಯನ ಧರ್ಮವಾಗಿದೆ ಮತ್ತು ನಿನ್ನ ಧರ್ಮವನ್ನು ಪಾಲಿಸುವುದು ನಿನಗೆ ಮೋಕ್ಷ ಮತ್ತು ಮುಕ್ತಿಯನ್ನು ನೀಡುತ್ತದೆ. ನೀನು ಈ ಮನಸ್ಸಿನಿಂದ ಮೋಹವನ್ನು ತ್ಯಜಿಸು, ಇಲ್ಲದಿದ್ದರೆ ಇಡೀ ಜಗತ್ತು ನಿನ್ನನ್ನು ನಿಂದಿಸುತ್ತದೆ. ಇಂದು ನೀನು ಯುದ್ಧ ಮಾಡದಿದ್ದರೆ ಇಡೀ ಪ್ರಪಂಚವು ನಿನ್ನನ್ನು ನಪುಂಸಕ ಮತ್ತು ಹೇಡಿ ಎಂದು ಕರೆಯುತ್ತದೆ. ಇಲ್ಲಿ ತನ್ನವರು ಪರರು ಮಾತಲ್ಲ, ಇಲ್ಲಿ ಧರ್ಮ ಮತ್ತು ಅಧರ್ಮದ ಮಾತಿದೆ, ಸರಿ ಮತ್ತು ತಪ್ಪಿನ ಮಾತಿದೆ. ನೀನು ತಪ್ಪನ್ನು ಸಹಿಸಿಕೊಂಡರೆ, ಅದರ ಅಂತ್ಯವನ್ನು ಮಾಡದಿದ್ದರೆ, ತಪ್ಪು ಮಾಡುವವರಿಗೆ ಇನ್ನಷ್ಟು ಬಲ ಸಿಗುತ್ತದೆ. ಅವರು ಇನ್ನಷ್ಟು ಅಧರ್ಮವನ್ನು ಮಾಡುತ್ತಾರೆ. ಆದ್ದರಿಂದ ನಿನ್ನ ಮೋಹವನ್ನು ತ್ಯಜಿಸಿ ನೀನು ಯುದ್ಧ ಮಾಡು. ಶ್ರೀಮದ್ ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆ, ಹೇ ಅರ್ಜುನ, ಈ ಸಂಸಾರ ನನ್ನ ಮಾಯೆ. ಈ ಸಂಸಾರ ನನ್ನಿಂದಲೇ ಹುಟ್ಟಿದೆ. ನಾನೇ ಇದನ್ನು ಪಾಲನೆ ಪೋಷಣೆ ಮಾಡುತ್ತೇನೆ ಮತ್ತು ನಾನೇ ಈ ಸೃಷ್ಟಿಯ ವಿನಾಶವನ್ನು ಮಾಡುತ್ತೇನೆ. ನಾನು ಭೂತ, ವರ್ತಮಾನ ಮತ್ತು ಭವಿಷ್ಯದ ಎಲ್ಲ ಪ್ರಾಣಿಗಳನ್ನು ಬಲ್ಲೆ, ಆದರೆ ವಾಸ್ತವವಾಗಿ ನನ್ನನ್ನು ಯಾರೂ ಅರಿಯುವುದಿಲ್ಲ. ಶ್ರೀಕೃಷ್ಣ ಹೇಳುತ್ತಾರೆ, ಹೇಗೆ ಪ್ರಕಾಶದ ಜ್ಯೋತಿಯು ಕತ್ತಲೆಯಲ್ಲಿ ಹೊಳೆಯುತ್ತದೆಯೋ ಹಾಗೆಯೇ ಸತ್ಯವೂ ಹೊಳೆಯುತ್ತದೆ. ಆದ್ದರಿಂದ ಮನುಷ್ಯನು ಯಾವಾಗಲೂ ಸತ್ಯದ ಮಾರ್ಗದಲ್ಲಿ ನಡೆಯಬೇಕು. ಮೃತ್ಯುವೊಂದು ಅಚಲ ಸತ್ಯ, ಅದನ್ನು ಎಂದಿಗೂ ಬದಲಾಯಿಸಲು ಸಾಧ್ಯವಿಲ್ಲ. ಈ ಸಂಸಾರದ ನಿರ್ಮಾಣವಾದಾಗಿನಿಂದ ಜನ್ಮ ಮೃತ್ಯುವಿನ ಚಕ್ರ ನಡೆಯುತ್ತಲೇ ಇದೆ. ಹೇಗೆ ಮನುಷ್ಯನು ತನ್ನ ಹಳೆಯ ಬಟ್ಟೆಗಳನ್ನು ತ್ಯಜಿಸಿ ಹೊಸ ಬಟ್ಟೆಗಳನ್ನು ಧರಿಸುತ್ತಾನೋ, ಹಾಗೆಯೇ ಆತ್ಮವು ಹಳೆಯ ನಿರುಪಯುಕ್ತ ದೇಹವನ್ನು ತ್ಯಜಿಸಿ ಹೊಸ ದೇಹವನ್ನು ಧರಿಸುತ್ತದೆ. ಇದೇ ಪ್ರಕೃತಿಯ ನಿಯಮ. ಈ ಸತ್ಯವನ್ನು ಸ್ವೀಕರಿಸಿ ಭಯಮುಕ್ತನಾಗಿ ಇಂದಿನ ಕ್ಷಣದಲ್ಲಿ ಬದುಕಬೇಕು. ಜ್ಞಾನಿ ವ್ಯಕ್ತಿ ಸತ್ತವರ ಬಗ್ಗೆ ಶೋಕಿಸುವುದಿಲ್ಲ ಮತ್ತು ಜೀವಂತವಾಗಿರುವವರ ಬಗ್ಗೆ ಮೋಹ ಮಾಡುವುದಿಲ್ಲ. ಏಕೆಂದರೆ ಅವರು ಬಲ್ಲರು, ಯಾರು ಸತ್ತರೋ ಅವರು ಮತ್ತೆ ಜನ್ಮ ಪಡೆಯುತ್ತಾರೆ ಮತ್ತು ಯಾರು ಜೀವಂತವಿದ್ದಾರೋ ಅವರು ಒಂದು ದಿನ ಸಾಯುತ್ತಾರೆ. ಹೇ ಅರ್ಜುನ, ನಾನು ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ನೆಲೆಸಿರುವ ಎಲ್ಲರ ಆತ್ಮ. ಸಂಪೂರ್ಣ ಪ್ರಾಣಿಗಳ ಆದಿ, ಮಧ್ಯ ಮತ್ತು ಅಂತ್ಯವು ನಾನೇ. ನಾನು ಗ್ರಹಗಳಲ್ಲಿ ಸೂರ್ಯ, ವೇದಗಳಲ್ಲಿ ಸಾಮವೇದ, ದೇವತೆಗಳಲ್ಲಿ ಇಂದ್ರ, ಇಂದ್ರಿಯಗಳಲ್ಲಿ ಮನಸ್ಸು. ನಾನೇ ಬ್ರಹ್ಮ, ನಾನೇ ವಿಷ್ಣು, ನಾನೇ ಮಹೇಶ. ಜಲಾಶಯಗಳಲ್ಲಿ ನಾನು ಸಮುದ್ರ, ಪರ್ವತಗಳಲ್ಲಿ ನಾನು ಹಿಮಾಲಯ. ಈ ಸಂಪೂರ್ಣ ಸಂಸಾರದಲ್ಲಿ ನೀನು ಏನನ್ನು ನೋಡುತ್ತೀಯೋ ಅದೆಲ್ಲವೂ ನಾನೇ. ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆ, ಮನಸ್ಸಿನ ಶಾಂತಿಗಿಂತ ಈ ಸಂಸಾರದಲ್ಲಿ ಯಾವ ಸಂಪತ್ತು ಇಲ್ಲ. ಯಾವ ವ್ಯಕ್ತಿ ತನ್ನ ಮನಸ್ಸನ್ನು ಶಾಂತವಾಗಿಡಲು ಕಲಿತಿದ್ದಾನೋ ಅವನಿಗಿಂತ ಧನವಂತ ಈ ಸಂಸಾರದಲ್ಲಿ ಯಾರೂ ಇಲ್ಲ. ಸಮಯ ಮನುಷ್ಯನು ಮಾಡಿದ ಮಾರ್ಗದಲ್ಲಿ ನಡೆಯುವುದಿಲ್ಲ, ಮನುಷ್ಯನೇ ಸಮಯ ತೋರಿಸಿದ ಮಾರ್ಗದಲ್ಲಿ ನಡೆಯಬೇಕು. ಇದನ್ನೇ ನಿಯತಿ ಎನ್ನುತ್ತಾರೆ. ಜೀವನವು ಕಠಿಣವಾಗುತ್ತದೆ ಯಾವಾಗ ನಾವು ನಮ್ಮಲ್ಲಿ ಬದಲಾವಣೆ ಮಾಡುವ ಬದಲು ಪರಿಸ್ಥಿತಿಗಳನ್ನು ಬದಲಾಯಿಸಲು ಪ್ರಯತ್ನಿಸುತ್ತೇವೋ. ಸಮಯವು ನಿಮ್ಮ ವಿರುದ್ಧವಾಗಿ ಸಾಗುತ್ತಿರುವಾಗ ಶಾಂತವಾಗಿರುವುದೇ ಉತ್ತಮ. ಭಕ್ತಿಯಲ್ಲಿ ಮನಸ್ಸು ತೊಡಗಲು ಪ್ರಾರಂಭಿಸಿದಾಗ ನೀವು ದೇವರನ್ನು ಆಯ್ಕೆ ಮಾಡಿಲ್ಲ, ಬದಲಿಗೆ ದೇವರು ನಿಮ್ಮನ್ನು ಆರಿಸಿದ್ದಾನೆ ಎಂದು ಅರ್ಥಮಾಡಿಕೊಳ್ಳಿ. ಯಾರೇನು ಹೇಳಿದರೂ ನಿಮ್ಮನ್ನು ಶಾಂತವಾಗಿಡಿ, ಏಕೆಂದರೆ
ಬಿಸಿಲು ಎಷ್ಟು ತೀವ್ರವಾಗಿದ್ದರೂ ಸಮುದ್ರಗಳು ಬತ್ತಿ ಹೋಗುವುದಿಲ್ಲ. ಕಿವಿಗೆ ವಿಷ ತುಂಬುವವರಿಂದ ಯಾವಾಗಲೂ ಎಚ್ಚರಿಕೆಯಿಂದಿರಿ. ಅವರು ಉತ್ತಮ ಸಂಬಂಧಗಳನ್ನು ಸಹ ಹಾಳು ಮಾಡುತ್ತಾರೆ. ಸಾಮರ್ಥ್ಯಗಳು ಕರ್ಮದಿಂದ ಹುಟ್ಟುತ್ತರೆ. ಜನ್ಮದಿಂದ ಪ್ರತಿಯೊಬ್ಬ ವ್ಯಕ್ತಿಯೂ ಶೂನ್ಯವೇ ಆಗಿರುತ್ತಾನೆ. ಈ ಜಗತ್ತಿನಲ್ಲಿ ಸತ್ಯಕ್ಕಿಂತ ದೊಡ್ಡ ಸತ್ಯ ಪ್ರೀತಿ. ಮತ್ತು ಯಾರ ಬಗ್ಗೆ ಪ್ರೀತಿ ಇದೆಯೋ ಅವರ ಬಗ್ಗೆ ಅಸತ್ಯವಾಗಿರುವುದು ಕಷ್ಟ. ಇಡೀ ಪ್ರಪಂಚದ ಅತ್ಯಂತ ಸುಂದರ ಜೋಡಿ ನಗು ಮತ್ತು ಕಣ್ಣೀರು. ಇವೆರಡೂ ಒಟ್ಟಿಗೆ ಸಿಗುವುದು ಕಷ್ಟ, ಆದರೆ ಇವೆರಡೂ ಸಿಕ್ಕಾಗ ಆ ಕ್ಷಣ ಅತ್ಯಂತ ಸುಂದರವಾಗಿರುತ್ತದೆ. ಕರ್ಮವೇ ಅತಿ ದೊಡ್ಡ ಧರ್ಮ. ಭಗವಾನ್ ಶ್ರೀಕೃಷ್ಣ ಗೀತೆಯಲ್ಲಿ ಅರ್ಜುನನಿಗೆ ಉಪದೇಶಿಸುತ್ತಾ ಹೇಳುತ್ತಾರೆ, ವ್ಯಕ್ತಿಯು ಕರ್ಮ ಮಾಡಲು ಹುಟ್ಟಿದ್ದಾನೆ. ಕರ್ಮ ಮಾಡದೆ ಯಾರೂ ಇರಲು ಸಾಧ್ಯವಿಲ್ಲ. ಮನುಷ್ಯನು ಫಲಿತಾಂಶದ ಚಿಂತೆಯಿಲ್ಲದೆ ತನ್ನ ಕರ್ತವ್ಯಗಳನ್ನು ಪಾಲಿಸಬೇಕು. ಕೋಪವು ಮನುಷ್ಯನನ್ನು ನರಕದ ಕಡೆಗೆ ಕೊಂಡೊಯ್ಯುವ ದ್ವಾರವಾಗಿದೆ. ಕೋಪಗೊಂಡಾಗ ವ್ಯಕ್ತಿಯ ಮನಸ್ಸು ಅಶಾಂತವಾಗುತ್ತದೆ. ಅವನು ಆವೇಶದಲ್ಲಿ ಬಂದು ಹಲವು ಬಾರಿ ತನ್ನದೇ ನಷ್ಟ ಮಾಡಿಕೊಳ್ಳುತ್ತಾನೆ. ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆ, ಮನುಷ್ಯನು ಕೋಪಗೊಳ್ಳುವುದರಿಂದ ದೂರವಿರಬೇಕು. ಎಷ್ಟು ಕೋಪ ಬಂದರೂ ನಿಮ್ಮನ್ನು ಶಾಂತವಾಗಿಡಲು ಪ್ರಯತ್ನಿಸಿ. ಈ ಜಗತ್ತಿನಲ್ಲಿ ಇಂದು ನಿನ್ನ ಬಳಿ ಏನಿದೆಯೋ ಅದು ನಿನ್ನೆ ಇನ್ನೊಬ್ಬರದ್ದಾಗಿತ್ತು, ನಾಳೆ ಇನ್ನೊಬ್ಬರದ್ದಾಗುತ್ತದೆ. ನೀನು ಇಲ್ಲಿ ಬರಿಗೈಯಲ್ಲಿ ಬಂದಿದ್ದೆ ಮತ್ತು ಬರಿಗೈಯಲ್ಲಿಯೇ ಹೋಗುವೆ. ಮನಸ್ಸಿನ ಮೇಲೆ ನಿಯಂತ್ರಣವಿಡುವುದು ಅಗತ್ಯ. ಮನುಷ್ಯನ ಮನಸ್ಸು ಗಾಳಿಯಂತೆ ಚಂಚಲವಾಗಿರುತ್ತದೆ. ಈ ಮನಸ್ಸೇ ಮನುಷ್ಯನನ್ನು ಕಾಮವಾಸನೆಗಳ ಕಡೆಗೆ ಅಲೆದಾಡಿಸುತ್ತದೆ. ಜೀವನದಲ್ಲಿ ಯಶಸ್ವಿಯಾಗಬೇಕಾದರೆ ಮನಸ್ಸಿನ ಮೇಲೆ ಹಿಡಿತ ಸಾಧಿಸುವುದು ಬಹಳ ಮುಖ್ಯ. ಮನಸ್ಸನ್ನು ವಶಪಡಿಸಿಕೊಳ್ಳುವುದರಿಂದ ಮೆದುಳಿನ ಶಕ್ತಿ ಕೇಂದ್ರೀಕೃತವಾಗುತ್ತದೆ. ಇದರಿಂದ ಕಾರ್ಯಗಳಲ್ಲಿ ಯಶಸ್ಸು ಸಿಗಲಾರಂಭಿಸುತ್ತದೆ. ಗೀತೆಯ ಪ್ರಕಾರ ಯಾವ ವ್ಯಕ್ತಿ ತನ್ನ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಿದ್ದಾನೋ ಆ ವ್ಯಕ್ತಿ ಮನಸ್ಸಿನಲ್ಲಿ ಹುಟ್ಟುವ ನಿಷ್ಪ್ರಯೋಜಕ ಚಿಂತೆಗಳು ಮತ್ತು ಆಸೆಗಳಿಂದಲೂ ದೂರವಿರುತ್ತಾನೆ. ಜೊತೆಗೆ ವ್ಯಕ್ತಿಯು ತನ್ನ ಗುರಿಯನ್ನು ಸಹ ಸುಲಭವಾಗಿ ಸಾಧಿಸುತ್ತಾನೆ. ಮನಸ್ಸನ್ನು ವಶಪಡಿಸಿಕೊಳ್ಳದಿದ್ದರೆ ಅದು ನಿಮ್ಮ ಅತಿದೊಡ್ಡ ಶತ್ರುವಾಗುತ್ತದೆ. ಯಾವಾಗಲೂ ಸಂಶಯಿಸುವ ವ್ಯಕ್ತಿ ಎಂದಿಗೂ ಶಾಂತಿಯನ್ನು ಪಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಸಂದೇಹಿಸುವುದರಿಂದ ದೂರವಿರಿ. ಅತಿಯಾದ ಸಂದೇಹದಿಂದ ಮನಸ್ಸಿನ ಶಾಂತಿ ಭಂಗವಾಗುತ್ತದೆ ಮತ್ತು ವ್ಯಕ್ತಿಯು ಭಮಿತನಾಗಿ ತನ್ನ ಸಂಬಂಧಗಳನ್ನು ನಾಶ ಮಾಡಿಕೊಳ್ಳುತ್ತಾನೆ. ಮನುಷ್ಯನ ಕರ್ಮಗಳೇ ಅವನ ಜೀವನದ ಆಧಾರ. ಅವನು ಯಾವ ರೀತಿ ಕರ್ಮ ಮಾಡುತ್ತಾನೋ ಅದಕ್ಕೆ ತಕ್ಕ ಫಲವನ್ನೇ ಪಡೆಯುತ್ತಾನೆ. ಅವನು ಉತ್ತಮ ಕರ್ಮಗಳನ್ನು ಮಾಡಿದರೆ ಅವನಿಗೆ ಉತ್ತಮ ಫಲಿತಾಂಶ ದೊರೆಯುತ್ತದೆ ಮತ್ತು ಅವನು ಕೆಟ್ಟ ಕರ್ಮಗಳನ್ನು ಮಾಡಿದರೆ ಅವನಿಗೆ ಕೆಟ್ಟ ಫಲಿತಾಂಶವನ್ನೇ ಭೋಗಿಸಬೇಕಾಗುತ್ತದೆ. ಆದ್ದರಿಂದ ವ್ಯಕ್ತಿಯು ಯಾವಾಗಲೂ ಉತ್ತಮ ಕರ್ಮಗಳನ್ನು ಮಾಡಬೇಕು. ನಮ್ಮ ದುಃಖಗಳಿಗೆ 5 ಕಾರಣಗಳಿವೆ. ಯಾವ ವ್ಯಕ್ತಿ ತನಗಿಷ್ಟವಾದದ್ದನ್ನು ಪಡೆದಾಗ ಪ್ರಭುವಿನ ಕೃಪೆ ಎಂದು ಹೇಳುತ್ತಾನೋ, ಆದರೆ ಮನಸ್ಸಿಗೆ ವಿರುದ್ಧವಾದಾಗ ದುಃಖಿತನಾಗುತ್ತಾನೋ, ಇದೇ ಪ್ರಭುವಿನ ಕೃಪೆಯ ಅಪೂರ್ಣ ದರ್ಶನ ದುಃಖದ ಮೊದಲ ಕಾರಣವಾಗಿದೆ. ಇದು ದುಃಖದ ಮೊದಲ ಕಾರಣ. ಇನ್ನೊಬ್ಬ ವ್ಯಕ್ತಿಗೆ ಏನೇ ಆಗಲಿ, ಅವನಿಗೆ ಅಹಿತವಾಗಲಿ, ಅವನು ದುಃಖಿತನಾಗಲಿ, ಆದರೆ ನಮಗೆ ಒಳ್ಳೆಯದಾಗಬೇಕು ಎಂಬ ಈ ಕಲುಷಿತ ಸ್ವಾರ್ಥ ನಮ್ಮ ದುಃಖದ ಎರಡನೇ ಕಾರಣ. ನಮಗೆ ಪ್ರಸ್ತುತದಲ್ಲಿ ದೊರೆತಿರುವ ವಸ್ತುಗಳು ಅಥವಾ ನಾವು ಬಯಸುತ್ತಿರುವ ವಸ್ತುಗಳು ಕಳೆದು ಹೋಗಬಹುದು ಅಥವಾ ಸಿಗದೇ ಇರಬಹುದು ಎಂಬ ನಿರಂತರ ಭಯ ನಮ್ಮ ದುಃಖಗಳ ಮೂರನೇ ಕಾರಣ. ನಾವು ಮಾಡಬೇಕಾದ್ದನ್ನು ಮಾಡದಿರುವುದು ಮತ್ತು ಮಾಡಬಾರದನ್ನು ಮಾಡುವುದು, ಈ ಪ್ರಮಾದದಿಂದ ಕೂಡಿದ ಅಭ್ಯಾಸಗಳು ನಮ್ಮ ದುಃಖಗಳ 4ನೇ ಕಾರಣ. ನಮ್ಮನ್ನು ನಿಮಿತ್ತವಾಗಿಟ್ಟುಕೊಂಡು ಯಾವುದಾದರೂ ಸುಂದರ ಘಟನೆ ಸಂಭವಿಸಿದಾಗ ಅದರ ಎಲ್ಲಾ ಶ್ರೇಯಸ್ಸನ್ನು ನಾವೇ ಒಬ್ಬಂಟಿಯಾಗಿ ಪಡೆಯಲು ಬಯಸುತ್ತೇವೆ. ಇದೇ ಅಹಂಕಾರ ನಮ್ಮ ದುಃಖಗಳ 5ನೇ ಕಾರಣ. ಕೃಷ್ಣ ಹೇಳುತ್ತಾರೆ, ಯಾರು ಏನು ಮಾಡುತ್ತಿದ್ದಾರೆ, ಹೇಗೆ ಮಾಡುತ್ತಿದ್ದಾರೆ ಮತ್ತು ಏಕೆ ಮಾಡುತ್ತಿದ್ದಾರೆ, ಇವುಗಳಿಂದ ನೀವು ಎಷ್ಟು ದೂರವಿರುತ್ತೀರೋ ಅಷ್ಟು ಸಂತೋಷವಾಗಿರುತ್ತೀರಿ. ದೇಹದ ಸೌಂದರ್ಯವು ಮನಸ್ಸನ್ನು ಆಕರ್ಷಿಸುತ್ತದೆ, ಆದರೆ ಸ್ವಭಾವದ ಸೌಂದರ್ಯವು ಹೃದಯವನ್ನು ಆಕರ್ಷಿಸುತ್ತದೆ. ಆದ್ದರಿಂದ ಮನುಷ್ಯನ ಸ್ವಭಾವ ಯಾವಾಗಲೂ ನಿರ್ಮಲವಾಗಿರಬೇಕು. ಜೀವನದಲ್ಲಿ ನಾವು ಎಷ್ಟು ಸರಿ ಮತ್ತು ಎಷ್ಟು ತಪ್ಪು ಎಂದು ಕೇವಲ ಇಬ್ಬರು ಮಾತ್ರ ಬಲ್ಲರು. ಒಬ್ಬರು ಪರಮಾತ್ಮ ಮತ್ತು ಇನ್ನೊಬ್ಬರು ನಮ್ಮ ಅಂತರಾತ್ಮ. ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆ, ಯಾವ ಮನುಷ್ಯನಲ್ಲಿ ಜ್ಞಾನದ ಕೊರತೆ ಇರುತ್ತದೆಯೋ ಮತ್ತು ಈಶ್ವರನಲ್ಲಿ ಶ್ರದ್ಧೆ ಇರುವುದಿಲ್ಲವೋ ಆ ಮನುಷ್ಯನು ಜೀವನದಲ್ಲಿ ಎಂದಿಗೂ ಆನಂದ ಮತ್ತು ಯಶಸ್ಸನ್ನು ಪಡೆಯಲು ಸಾಧ್ಯವಿಲ್ಲ. ಮೋಹವು ವಿನಾಶಕ್ಕೆ ಕಾರಣವಾಗುತ್ತದೆ. ಮನುಷ್ಯನ ದುಃಖಗಳ ಮೂಲ ಕಾರಣ ಅವನ ಮೋಹವೇ ಆಗಿದೆ. ಅವನು ಎಷ್ಟು ಹೆಚ್ಚು ಮೋಹ ಮಾಡುತ್ತಾನೆಯೋ ಅಷ್ಟು ಹೆಚ್ಚು ಕಷ್ಟವನ್ನು ಅನುಭವಿಸುತ್ತಾನೆ. ಪಶ್ಚಾತ್ತಾಪವು ಭೂತಕಾಲವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಮತ್ತು ಚಿಂತೆಯು ಭವಿಷ್ಯವನ್ನು ಸರಿಪಡಿಸಲು ಸಾಧ್ಯವಿಲ್ಲ. ಆದ್ದರಿಂದ ವರ್ತಮಾನದ ಆನಂದವನ್ನು ಅನುಭವಿಸುವುದೇ ಜೀವನದ ನಿಜವಾದ ಸುಖ. ಶ್ರೀಕೃಷ್ಣ ಹೇಳುತ್ತಾರೆ, ಯಾರು ನಿನ್ನೊಂದಿಗೆ ಇರುತ್ತಾರೋ ನೀನು ಅವರೊಂದಿಗೆ ಇರು, ಮತ್ತು ಯಾರು ನಿನಗೆ ಮೋಸ ಮಾಡುತ್ತಾರೋ ನೀನು ಅವರನ್ನು ತ್ಯಜಿಸು. ಯಾವ ಸ್ಥಳದಲ್ಲಿ ನಿಮಗೆ ಗೌರವ ಸಿಗುವುದಿಲ್ಲವೋ ಅಲ್ಲಿಗೆ ಎಂದಿಗೂ ಹೋಗಬಾರದು.
ಇಲ್ಲದಿದ್ದರೆ ಜನರು ನಿಮ್ಮನ್ನು ದುರ್ಬಲರು ಮತ್ತು ಮೂರ್ಖರು ಎಂದು ಭಾವಿಸುತ್ತಾರೆ. ಮಳೆ ಇಲ್ಲದ ಕಡೆ ಬೆಳೆ ಹಾಳಾಗುತ್ತದೆ ಮತ್ತು ಸಂಸ್ಕಾರ ಇಲ್ಲದ ಕಡೆ ಸಂತತಿ ಹಾಳಾಗುತ್ತದೆ. ಮನುಷ್ಯನ ಉದ್ದೇಶ ಮತ್ತು ದೃಷ್ಟಿಕೋನ ಎಷ್ಟು ಬೇಗ ಬದಲಾಗುತ್ತದೆಯೋ ಅಷ್ಟು ಬೇಗ ಈ ಜಗತ್ತಿನಲ್ಲಿ ಬೇರೆ ಯಾವುದೇ ವಸ್ತು ಬದಲಾಗುವುದಿಲ್ಲ. ಈ ಜಗತ್ತಿನಲ್ಲಿ ಯಾರು ಸುಖಿಗಳಾಗಿದ್ದಾರೆಂದರೆ ಯಾರು ದುಃಖದಲ್ಲಿ ಹೆಚ್ಚು ದುಃಖಿತರಾಗುವುದಿಲ್ಲವೋ ಮತ್ತು ಸುಖದಲ್ಲಿ ಹೆಚ್ಚು ಹಿಗ್ಗುವುದಿಲ್ಲವೋ ಅವರು. ಸುಖ ದುಃಖ, ಮಾನಾಪಮಾನ, ಜಯಪರಾಜಯ, ಕಳೆದುಕೊಳ್ಳುವುದು ಪಡೆಯುವುದು, ಬರುವುದು ಹೋಗುವುದು, ನಷ್ಟ ಲಾಭ ಇವು ಜೀವನದಲ್ಲಿ ಇದ್ದೇ ಇರುತ್ತವೆ. ಜೀವನದಲ್ಲಿ ಯಾವಾಗಲೂ ಒಂದೇ ರೀತಿಯ ಪರಿಸ್ಥಿತಿ ಇದ್ದರೆ ಮನುಷ್ಯನ ಜೀವನ ಕಷ್ಟಕರವಾಗುತ್ತದೆ. ಇನ್ನೊಬ್ಬರ ತಟ್ಟೆಯಲ್ಲಿ ಹೆಚ್ಚು ತುಪ್ಪವನ್ನು ನೋಡುವವರು ತಾವೇ ಎಂದಿಗೂ ಶಾಂತಿಯಿಂದ ಇರಲು ಸಾಧ್ಯವಿಲ್ಲ. ವ್ಯಕ್ತಿಯು ಯಾವಾಗಲೂ ತನ್ನಲ್ಲಿ ಇಲ್ಲದಿದ್ದನ್ನೇ ಬಯಸುತ್ತಾನೆ ಮತ್ತು ಅದು ಸಿಕ್ಕರೆ ಹೊಸ ಮಹತ್ವಾಕಾಂಕ್ಷೆಯು ಅದರ ಸ್ಥಾನವನ್ನು ತೆಗೆದುಕೊಳ್ಳುತ್ತದೆ. ಹೀಗೆ ಇಡೀ ಜೀವನ ಅಸಂತೋಷದಲ್ಲಿಯೇ ಕಳೆದು ಹೋಗುತ್ತದೆ. ಸಂತುಷ್ಟಿಯೇ ಜೀವನದ ಮೂಲಮಂತ್ರ. ಮನುಷ್ಯನಲ್ಲಿ ಸಂತೋಷವಿದ್ದರೆ ಯಾವುದೇ ದುಃಖ ಅವನನ್ನು ಮುರಿಯಲು ಸಾಧ್ಯವಿಲ್ಲ. ಇದೇ ಜೀವನದ ರಹಸ್ಯ. ಅಹಂಕಾರದಿಂದ ನಾವು ಎಷ್ಟು ಸಂಬಂಧಗಳಿಂದ ದೂರವಾಗುತ್ತೇವೆ. ಸಮಯವು ಬಹಳ ಬಲಶಾಲಿಯಾಗಿದೆ. ಅದು ವ್ಯಕ್ತಿಯನ್ನು ಕೆಲವೊಮ್ಮೆ ಅಹಂಕಾರಿ, ಕೆಲವೊಮ್ಮೆ ಅಸಹಾಯಕನನ್ನಾಗಿ ಮಾಡುತ್ತದೆ. ಮಿತ್ರ, ನಿಮ್ಮ ಸಮಯ ಬಲಶಾಲಿಯಾಗಿದ್ದರೆ ಅಹಂಕಾರದಿಂದ ದೂರವಿರಿ. ಸಮಯ ಕೆಟ್ಟದ್ದಾಗಿದ್ದರೆ ಕೆಟ್ಟ ಸಂಗಾತಿಯಿಂದ ದೂರವಿರಿ. ಈ 4 ವಿಷಯಗಳನ್ನು ಮನುಷ್ಯನು ಜೀವನ ಪರ್ಯಂತ ನೆನಪಿನಲ್ಲಿಡಬೇಕು. ತ್ಯಾಗವಿಲ್ಲದೆ ಮನುಷ್ಯನ ಅದೃಷ್ಟ ರೂಪುಗೊಳ್ಳಲು ಸಾಧ್ಯವಿಲ್ಲ. ಏನನ್ನು ತ್ಯಜಿಸದೆ ಏನನ್ನು ಪಡೆಯಲು ಸಾಧ್ಯವಿಲ್ಲ. ಯಾರು ಕೊಡುವುದಿಲ್ಲವೋ ಅವರು ಪಡೆಯಲು ಅರ್ಹರಲ್ಲ. ಮನುಷ್ಯನು ಬೀಜ ಬಿತ್ತದೆ ಫಲವನ್ನು ತಿನ್ನುವ ಆಸೆಯಲ್ಲಿ ತನ್ನ ಜೀವನವನ್ನು ಹಾಳು ಮಾಡುತ್ತಾನೆ. ಯಾರ ಮುಂದೆಯೂ ಎಂದಿಗೂ ತನ್ನ ಸಮರ್ಥನೆಯನ್ನು ನೀಡಬೇಡಿ. ಏಕೆಂದರೆ ಯಾರು ನಿಮ್ಮನ್ನು ನಂಬುತ್ತಾರೋ ಅವರಿಗೆ ಸಮರ್ಥನೆಯ ಅಗತ್ಯವಿಲ್ಲ, ಮತ್ತು ಯಾರು ನಿಮ್ಮನ್ನು ನಂಬುವುದಿಲ್ಲವೋ ಅವರೆಂದಿಗೂ ನಿಮ್ಮನ್ನು ಅರ್ಥಮಾಡಿಕೊಳ್ಳುವುದಿಲ್ಲ. ಬುದ್ಧಿವಂತ ಜನರು ಮೌನವಾಗಿರುತ್ತಾರೆ, ತಿಳುವಳಿಕೆಯುತ್ತ ಜನರು ಮಾತನಾಡುತ್ತಲೇ ಇರುತ್ತಾರೆ, ಮತ್ತು ಮೂರ್ಖರು ಯಾವಾಗಲೂ ವಾದಿಸುತ್ತಲೇ ಇರುತ್ತಾರೆ. ಕನಸುಗಳು ಮತ್ತು ಗುರಿಗಳ ಮಧ್ಯೆ ಒಂದೇ ವ್ಯತ್ಯಾಸವಿದೆ. ಕನಸುಗಳಿಗೆ ಶ್ರಮವಿಲ್ಲದ ನಿದ್ದೆ ಬೇಕು ಮತ್ತು ಗುರಿಗಳಿಗೆ ನಿದ್ದೆಯಿಲ್ಲದ ಶ್ರಮ ಬೇಕು. ಆಲೋಚನೆಗಳು ಉತ್ತಮವಾಗಿರಬೇಕು, ಏಕೆಂದರೆ ದೃಷ್ಟಿಗೆ ಚಿಕಿತ್ಸೆ ಸಾಧ್ಯ, ಆದರೆ ದೃಷ್ಟಿಕೋನಕ್ಕೆ ಇಲ್ಲ. ನೀವು ನಿಮ್ಮನ್ನು ಉತ್ತಮಗೊಳಿಸಿಕೊಳ್ಳಿ. ಪ್ರಪಂಚದಿಂದ ಒಬ್ಬ ಕೆಟ್ಟ ಮನುಷ್ಯ ತಾನಾಗೇ ಕಡಿಮೆ ಆಗುತ್ತಾನೆ. ಬಿಟ್ಟು ಹೋಗುವವರಿಗೆ ಕೇವಲ ಒಂದು ನೆಪ್ಪು ಬೇಕು, ಇಲ್ಲದಿದ್ದರೆ ಜೊತೆ ಇರುವವರು ಕೊನೆಯ ಉಸಿರಿನವರೆಗೂ ಜೊತೆ ಬಿಡುವುದಿಲ್ಲ. ಜೀವನದಲ್ಲಿ ಒಂದು ವಿಷಯವನ್ನು ಖಂಡಿತ ನೆನಪಿನಲ್ಲಿಡಿ. ಯಾರಿಗಾದರೂ ಏನಾದರೂ ಕೊಟ್ಟು ಅಹಂಕಾರ ಪಡಬೇಡಿ. ನಿಮಗೆ ಗೊತ್ತೇ, ನೀವು ಕೊಡುತ್ತಿದ್ದೀರೋ ಅಥವಾ ಹಿಂದಿನ ಜನ್ಮದ ಸಾಲ ತೀರಿಸುತ್ತಿದ್ದೀರೋ. ಅಹಂಕಾರಿ ಮನುಷ್ಯನ ವಂಶ, ವೈಭವ ಮತ್ತು ಪ್ರತಿಷ್ಠೆ 3 ನಾಶವಾಗುತ್ತವೆ. ನಂಬಿಕೆಯಿಲ್ಲದಿದ್ದರೆ ರಾವಣ, ಕೌರವರು ಮತ್ತು ಕಂಸನನ್ನು ನೋಡಿ. ಯಾರನ್ನಾದರೂ ನಂಬಬೇಕೆಂದರೆ ಅವರ ಮಾತುಗಳ ಮೇಲೆಯಲ್ಲ, ಅವರ ನಡವಳಿಕೆಯ ಮೇಲೆ ಗಮನವಿಡಿ. ಕೋಪ ಬಂದಾಗ ಸ್ವಲ್ಪ ನಿಲ್ಲುವುದರಿಂದ ಮತ್ತು ತಪ್ಪು ಮಾಡಿದಾಗ ಸ್ವಲ್ಪ ಬಗ್ಗುವುದರಿಂದ ಜೀವನ ಇನ್ನೂ ಸುಲಭವಾಗುತ್ತದೆ. ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆ, ಯಾವ ಮನುಷ್ಯ ನನ್ನನ್ನು ಅರಿಯುತ್ತಾನೋ ಅವನು ಜನ್ಮ ಮರಣದ ಬಂಧನಗಳಿಂದ ಮುಕ್ತನಾಗುತ್ತಾನೆ. ಯಾವ ಮನುಷ್ಯ ಭಗವದ್ಗೀತೆಯನ್ನು ಓದಿ ಅದನ್ನು ಪಾಲಿಸುತ್ತಾನೋ ಅವನ ಎಲ್ಲಾ ದುಷ್ಕರ್ಮಗಳ ಪ್ರಭಾವ ಕೊನೆಗೊಳ್ಳುತ್ತದೆ. ಅದೃಷ್ಟದಲ್ಲಿ ಇರುವುದನ್ನು ಓಡಿಸಿಕೊಂಡು ಬಂದರೂ ಸಿಗುತ್ತದೆ ಮತ್ತು ಅದೃಷ್ಟದಲ್ಲಿ ಇಲ್ಲದಿದ್ದರೆ ಬಂದರೂ ಓಡಿ ಹೋಗುತ್ತದೆ. ಹೇಗೆ ಗಾಳಿಯ ರಭಸವು ದೋಣಿಯನ್ನು ದಾರಿ ತಪ್ಪಿಸುತ್ತದೆಯೋ ಹಾಗೆ ಮನುಷ್ಯನ ಆಸೆಗಳು ಬುದ್ಧಿಯನ್ನು ದಾರಿ ತಪ್ಪಿಸುತ್ತವೆ. ಯಾವ ಮನುಷ್ಯ ಸುಖ ಮತ್ತು ದುಃಖದಲ್ಲಿ, ಮಾನ ಮತ್ತು ಅಪಮಾನದಲ್ಲಿ ಶಾಂತವಾಗಿರುತ್ತಾನೋ ಆ ಮನುಷ್ಯ ನನಗೆ ಬಹಳ ಪ್ರಿಯ. ನಿಮ್ಮ ತೊಂದರೆಗಳಿಗೆ ಇತರರನ್ನು ಕಾರಣವೆಂದು ಭಾವಿಸುವುದರಿಂದ ನಿಮ್ಮ ತೊಂದರೆಗಳು ಎಂದಿಗೂ ಕಡಿಮೆಯಾಗುವುದಿಲ್ಲ. ಯಾವಾಗಲೂ ಇದ್ದಕ್ಕಿದ್ದಂತೆ ನಿಮ್ಮ ಬಗ್ಗೆ ಯಾರಾದರೂ ವರ್ತನೆ ಬದಲಾಯಿಸಿದರೆ ಆ ವ್ಯಕ್ತಿ ನಿಮ್ಮಲ್ಲಿಂದ ಏನಾದರೂ ಬಯಸುತ್ತಿದ್ದಾನೆ ಎಂದು ಅರ್ಥಮಾಡಿಕೊಳ್ಳಬೇಕು. ವಿಜ್ಞಾನ ಹೇಳುತ್ತದೆ, ನಾಲಿಗೆಗೆ ಆದ ಗಾಯ ಬೇಗ ಗುಣವಾಗುತ್ತದೆ. ಆದರೆ ಜ್ಞಾನ ಹೇಳುತ್ತದೆ, ನಾಲಿಗೆಯಿಂದ ಆದ ಗಾಯ ಎಂದಿಗೂ ಗುಣವಾಗುವುದಿಲ್ಲ. ರಾತ್ರಿಯ ಮುಷ್ಟಿಯಲ್ಲಿ ಒಂದು ಬೆಳಕು ಸಹವಿದೆ. ನೆನಪಿಡಿ, ಅತಿ ದೊಡ್ಡ ಅಪರಾಧವೆಂದರೆ ಅನ್ಯಾಯವನ್ನು ಸಹಿಸಿಕೊಳ್ಳುವುದು ಮತ್ತು ತಪ್ಪಿನೊಂದಿಗೆ ರಾಜಿ ಮಾಡಿಕೊಳ್ಳುವುದು. ಮನುಷ್ಯನು 2 ಕಾರಣಗಳಿಂದ ಪೂರ್ಣವಾಗಿ ಬದಲಾಗುತ್ತಾನೆ. 1, ಅವನ ಜೀವನಕ್ಕೆ ಯಾರಾದರೂ ವಿಶೇಷ ವ್ಯಕ್ತಿ ಬಂದರೆ, ಅಥವಾ 2, ಅವನ ಜೀವನದಿಂದ ಯಾರಾದರೂ ವಿಶೇಷ ವ್ಯಕ್ತಿ ದೂರವಾದರೆ. ಪ್ರಪಂಚದ 4 ಸ್ಥಳಗಳು ಎಂದಿಗೂ ತುಂಬುವುದಿಲ್ಲ: ಸಮುದ್ರ, ಸ್ಮಶಾನ, ತೃಪ್ತಿಯಿಲ್ಲದ ಪಾತ್ರೆ ಮತ್ತು ಮನುಷ್ಯನ ಮನಸ್ಸು. ಬುದ್ಧಿವಂತ ವ್ಯಕ್ತಿಯು ಸಂಬಂಧಗಳನ್ನು ನಿಭಾಯಿಸುವುದನ್ನು ನಿಲ್ಲಿಸಿದಾಗ ಅವನ ಆತ್ಮಗೌರವಕ್ಕೆ ಎಲ್ಲೋ ಧಕ್ಕೆ ತಗಲಿದೆ ಎಂದು ಅರ್ಥಮಾಡಿಕೊಳ್ಳಬೇಕು. ಪ್ರೀತಿಯು ಯಾವಾಗಲೂ ಕ್ಷಮೆಯನ್ನು ಕೇಳಲು ಇಷ್ಟಪಡುತ್ತದೆ ಮತ್ತು ಅಹಂಕಾರವು ಯಾವಾಗಲೂ ಕ್ಷಮೆಯನ್ನು ಕೇಳಲು ಇಷ್ಟಪಡುತ್ತದೆ. ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆ, ನಿನ್ನ ಕರ್ಮವೇ ನಿನ್ನ ಗುರುತು, ಇಲ್ಲದಿದ್ದರೆ ಒಂದೇ ನಾಮದ 1000 ಮನುಷ್ಯರಿದ್ದಾರೆ. ಒಳ್ಳೆಯ ಕರ್ಮಗಳನ್ನು ಮಾಡಿದರೂ ಜನರು ನಿಮ್ಮ ಕೆಟ್ಟ ಮಾತುಗಳನ್ನು ಮಾತ್ರ ನೆನಪಿಟ್ಟುಕೊಳ್ಳುತ್ತಾರೆ. ಆದ್ದರಿಂದ ಜನರು ಏನು ಹೇಳುತ್ತಾರೋ ಎಂಬುದರ ಬಗ್ಗೆ ಎಂದಿಗೂ ಗಮನ ಕೊಡಬೇಡಿ. ಯಾರಿಗಾದರೂ ಮೋಸ ಮಾಡುವುದು ಒಂದು ಸಾಲ,
ಅದು ನಿಮಗೆ ಇನ್ನೊಬ್ಬರ ಕೈಯಿಂದ ಒಂದು ದಿನ ಖಂಡಿತ ಸಿಗುತ್ತದೆ. ಒಳ್ಳೆಯ ದೃಷ್ಟಿಯೆಂದರೆ ಅದು ತನ್ನ ನ್ಯೂನತೆಗಳು ಮತ್ತು ಇತರರ ಗುಣಗಳನ್ನು ಮಾತ್ರ ಹುಡುಕುತ್ತದೆ. ಸಮಯದೊಂದಿಗೆ ಸ್ವಭಾವ ಬದಲಾಯಿಸುವ ವ್ಯಕ್ತಿಯನ್ನು ಎಂದಿಗೂ ನಂಬಬೇಡಿ. ಕನ್ನಡಿಯು ಚಿತ್ರದ ಬದಲು ಚಾರಿತ್ರ್ಯವನ್ನು ತೋರಿಸಿದ್ದರೆ ಜನರು ಕನ್ನಡಿಯ ಕಡೆಗೆ ಎಂದಿಗೂ ನೋಡುವುದಿಲ್ಲವಿದ್ದು. ನೀವು ಯಾರನ್ನಾದರೂ ಹೆಚ್ಚು ಭಾಜಿಸಬಹುದು, ಆದರೆ ಅಪಮಾನವನ್ನು ಯಾವಾಗಲೂ ಅಳೆದು ತೂಗಿ ಮಾಡಿ, ಏಕೆಂದರೆ ಇದು ಆ ಸಾಲ, ಅದನ್ನು ಪ್ರತಿಯೊಬ್ಬರೂ ಬಡ್ಡಿಯೊಂದಿಗೆ ತೀರಿಸಲು ಸಿದ್ಧರಾಗಿರುತ್ತಾರೆ. ಜೀವನದಲ್ಲಿ ಅತಿಯಾದ ಸಂತೋಷ ಮತ್ತು ಅತಿಯಾದ ದುಃಖವನ್ನು ಯಾರಿಗೂ ಹೇಳಬೇಡಿ, ಏಕೆಂದರೆ ಈ ಜಗತ್ತು ಅತಿಯಾದ ಸಂತೋಷದ ಮೇಲೆ ದೃಷ್ಟಿ ಮತ್ತು ಅತಿಯಾದ ದುಃಖದ ಮೇಲೆ ಉಪ್ಪನ್ನು ಹಾಕುತ್ತದೆ. ಜೀವನದಲ್ಲಿ ಎಂದಿಗೂ ಯಾರೊಂದಿಗೂ ನಿಮ್ಮನ್ನು ಹೋಲಿಸಿಕೊಳ್ಳಬೇಡಿ, ನೀವು ಹೇಗಾದರೂ ಶ್ರೇಷ್ಠರು. ಈ ಜಗತ್ತಿನಲ್ಲಿ 2 ರೀತಿಯ ಜನರಿದ್ದಾರೆ. ಮೊದಲನೆಯವರು ಸಣ್ಣ ತೊಂದರೆ ಬಂದಾಗ ಹೆದರಿ, ಆತಂಕಗೊಂಡು, ದುಃಖಿತರಾಗುವವರು, ಮತ್ತು ಎರಡನೆಯವರು ಅವರ ಜೀವನದಲ್ಲಿ ಎಷ್ಟೇ ದೊಡ್ಡ ಕಷ್ಟಗಳು ಬಂದರೂ ಅವರು ಯಾವಾಗಲೂ ಸಂತೋಷವಾಗಿರುತ್ತಾರೆ. ಪ್ರತಿಯೊಂದು ತೊಂದರೆಯಲ್ಲಿ ತಮ್ಮನ್ನು ತಾವು ನಿಭಾಯಿಸಿಕೊಳ್ಳುತ್ತಾರೆ. ಒಬ್ಬರು ಎಲ್ಲವನ್ನೂ ಹೊಂದಿದ್ದರೂ ಯಾವಾಗಲೂ ದುಃಖಿತರಾಗಿ ಕಾಣುತ್ತಾರೆ. ಇನ್ನೊಬ್ಬರು ತಮ್ಮಲ್ಲಿ ಏನೂ ಇಲ್ಲದಿದ್ದರೂ ಸಹ ಪ್ರಭುವಿನ ನಾಮವನ್ನು ಜಪಿಸಿ ಯಾವಾಗಲೂ ನಗುತ್ತಿರುತ್ತಾರೆ. ಎಲ್ಲರಿಗೂ ತಮ್ಮ ಜೀವನವನ್ನು ಬದಲಾಯಿಸಲು ಸಮಯ ಸಿಗುತ್ತದೆ, ಆದರೆ ಸಮಯವನ್ನು ಬದಲಾಯಿಸಲು ಮತ್ತೆ ಜೀವನ ಸಿಗುವುದಿಲ್ಲ. ಶ್ರೀಕೃಷ್ಣ ಹೇಳುತ್ತಾರೆ, ಏನು ಆಗಬೇಕು ಅದು ಆಗುತ್ತದೆ ಮತ್ತು ಏನು ಆಗಬಾರದೋ ಅದು ಎಂದಿಗೂ ಆಗುವುದಿಲ್ಲ. ಈ ನಿಶ್ಚಯ ಯಾರ ಬುದ್ಧಿಯಲ್ಲಿ ಇರುತ್ತದೆಯೋ ಅವರನ್ನು ಚಿಂತೆ ಎಂದಿಗೂ ಕಾಡುವುದಿಲ್ಲ. ಹೇ ಅರ್ಜುನ, ನೀನು ಈ ಜಗತ್ತಿಗೆ ಒಬ್ಬಂಟಿಯಾಗಿ ಬಂದಿದ್ದೆ ಮತ್ತು ಒಬ್ಬಂಟಿಯಾಗಿಯೇ ಹೋಗುವೆ. ವಾಸ್ತವಿಕವಾಗಿ ಇಲ್ಲಿ ನಿನ್ನವರು ಯಾರೂ ಇಲ್ಲ. ಒಂದು ದಿನ ನಮಗೆ ಜನ್ಮ ನೀಡಿದ ತಂದೆ ತಾಯಿಗಳು ಕೂಡ ನಮ್ಮನ್ನು ಬಿಟ್ಟು ಹೋಗುತ್ತಾರೆ. ಹಾಗಾದರೆ ಇತರರಿಂದ ಏನನ್ನು ನಿರೀಕ್ಷಿಸುವುದು? ಮತ್ತು ಯಾರಾದರೂ ನಿಮ್ಮ ಜೊತೆಯನ್ನು ಬಿಟ್ಟರೆ ನೆನಪಿಡಿ, ಆ ದೇವರು ಯಾವಾಗಲೂ ನಿಮ್ಮೊಂದಿಗಿದ್ದಾನೆ. ಅವನು ನಿಮ್ಮ ಜೊತೆಯನ್ನು ಎಂದಿಗೂ ಬಿಡುವುದಿಲ್ಲ. ಶ್ರೀಕೃಷ್ಣ ಹೇಳ್ತಾರೆ, ಯಾವುದೇ ಮನುಷ್ಯ ನನ್ನನ್ನು ನಂಬಲಿ ಅಥವಾ ನಂಬದೇ ಇರಲಿ, ಆದರೆ ನಾನು ಅವನ ಜೊತೆಯನ್ನು ಎಂದಿಗೂ ಬಿಡುವುದಿಲ್ಲ, ಏಕೆಂದರೆ ಇವರೆಲ್ಲರೂ ನನ್ನ ಮಕ್ಕಳೇ. ಆದ್ದರಿಂದ ಯಾವ ಮನುಷ್ಯನು ತನ್ನನ್ನು ತಾನೇ ಒಬ್ಬಂಟಿ ಎಂದು ಭಾವಿಸಿ ದುಃಖಿತನಾಗುತ್ತಾನೋ ಅವನಿಗೆ ಒಂಟಿತನದಿಂದ ಭಯಪಡುವ ಮತ್ತು ದುಃಖಿತನಾಗುವ ಅಗತ್ಯವಿಲ್ಲ. ಜೀವನದಲ್ಲಿ ಯಾವಾಗಲೂ ಯಾವುದೇ ಕಷ್ಟ ಬಂದಾಗ ಧೈರ್ಯ ಕಳೆದುಕೊಳ್ಳಬೇಡಿ. ಕೇವಲ ಸ್ವಲ್ಪ ಧೈರ್ಯವಿಡಿ. ಕಷ್ಟದ ಸಮಯದಲ್ಲಿ ತಮ್ಮನ್ನು ತಾವು ಸ್ವಲ್ಪ ಸಂಭಾಳಿಸಿಕೊಂಡು ಧೈರ್ಯವಾಗಿರುವವರು ಪ್ರತಿಯೊಂದು ಕಷ್ಟವನ್ನು ಸುಲಭವಾಗಿ ದಾಟಿ ಹೋಗುತ್ತಾರೆ. ಆದರೆ ಯಾರು ಕಷ್ಟಗಳಿಗೆ ಹೆದರುತ್ತಾರೋ ಅವರ ಕಷ್ಟಗಳು ಇನ್ನಷ್ಟು ಹೆಚ್ಚಾಗುತ್ತವೆ, ಮತ್ತು ಯಾರು ಕಷ್ಟದಲ್ಲಿ ತಮ್ಮ ಧೈರ್ಯವನ್ನು ಉಳಿಸಿಕೊಳ್ಳುತ್ತಾರೋ ಅವರು ದೊಡ್ಡ ದೊಡ್ಡ ಕಷ್ಟಗಳನ್ನು ಸುಲಭವಾಗಿ ದಾಟಿ ಹೋಗುತ್ತಾರೆ. ಜೀವನದಲ್ಲಿ ಅತಿದೊಡ್ಡ ತಪ್ಪು ಅಂದರೆ ಯಾವ ತಪ್ಪಿನಿಂದ ನಾವು ಏನನ್ನೂ ಕಲಿಯುವುದಿಲ್ಲವೋ ಅದು. ನೀವು ಇಂದು ಯಾವುದೇ ಕೆಲಸ ಮಾಡುತ್ತಿದ್ದರೂ ಅದರ ಫಲ ನಿಮಗೆ ನಾಳೆ ಸಿಗುತ್ತದೆ, ಮತ್ತು ಇಂದು ನಿಮ್ಮ ಬಳಿ ಏನಿದೆಯೋ ಅದು ನೀವು ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಗಳ ಫಲವೇ ಆಗಿದೆ. ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆ, ಯಾವ ಮನುಷ್ಯನು ಶ್ರದ್ಧಾಭಾವದಿಂದ ನನ್ನ ಭಕ್ತಿ ಮಾಡುತ್ತಾನೋ ನಾನು ಅವನಿಗೆ ಅವನ ಬಳಿ ಇಲ್ಲದ ವಸ್ತುವನ್ನು ಕೊಡುತ್ತೇನೆ ಮತ್ತು ಅವನ ಬಳಿ ಇರುವುದನ್ನು ನಾನು ರಕ್ಷಿಸುತ್ತೇನೆ. ಯಾರೊಂದಿಗೆ ಯಾವಾಗ ಮತ್ತು ಎಷ್ಟು ಮಾತನಾಡಬೇಕು ಎಂದು ನೀವು ಅರ್ಥ ಮಾಡಿಕೊಂಡರೆ ನಿಮ್ಮ ಜೀವನವನ್ನು ಸಾರ್ಥಕಗೊಳಿಸಿದ್ದೀರಿ ಎಂದರ್ಥ. ಕೃಷ್ಣ ಹೇಳುತ್ತಾರೆ, ಜೀವನದಲ್ಲಿ ಎಂದಾದರೂ ಅವಕಾಶ ಸಿಕ್ಕರೆ ಯಾರಿಗಾದರೂ ಸಾರಥಿಯಾಗಿ, ಸ್ವಾರ್ಥಿಯಾಗಿ ಅಲ್ಲ. ಧರ್ಮದಿಂದ ತುಂಬಿದ ಹೃದಯವು ಧರ್ಮದ ಸಲಹೆ ನೀಡುತ್ತದೆ ಮತ್ತು ಅಧರ್ಮದಿಂದ ತುಂಬಿದ ಹೃದಯವು ಅಧರ್ಮದ ಸಲಹೆ ನೀಡುತ್ತದೆ. ಮನುಷ್ಯನು ದುಃಖಿತನಾಗಲು ಕಾರಣವೇನೆಂದರೆ ಅವನು ದೇವರನ್ನು ನಂಬವಿಲ್ಲ ಎಂಬುದಲ್ಲ. ಮನುಷ್ಯನು ದುಃಖಿತನಾಗಲು ಕಾರಣವೇನೆಂದರೆ ಅವನು ದೇವರ ಮಾತು ಕೇಳುವುದಿಲ್ಲ ಎಂಬುದು. ಸಮಯ ಬಂದಾಗ ಎಲ್ಲರಿಗೂ ಸಿಗುತ್ತದೆ. ಸಮಯಕ್ಕಿಂತ ಮೊದಲಿನ ಬಯಕೆಯೇ ದುಃಖಕ್ಕೆ ಕಾರಣವಾಗುತ್ತದೆ. ಪ್ರೀತಿಯನ್ನು ನಿಷ್ಪ್ರಯೋಜನ ಎಂದು ಹೇಳುವವರು ಮೂರ್ಖರು. ಪ್ರೀತಿಯೇ ಈ ಸಂಸಾರದ ಮೂಲ ಮತ್ತು ಇದರಿಂದಲೇ ಸಂಸಾರ ನಿರ್ಮಿತವಾಗಿದೆ. ಸಂಬಂಧಗಳಲ್ಲಿ ನಿಯಮಿತ ದೂರಗಳು ಸಂಬಂಧಗಳನ್ನು ಜೋಡಿಸುತ್ತವೆ ಮತ್ತು ಸಂಬಂಧಗಳಲ್ಲಿ ಅನಿಯಮಿತ ದೂರಗಳು ಸಂಬಂಧಗಳನ್ನು ಮುರಿಯುತ್ತವೆ. ಮನುಷ್ಯನು ತನ್ನ ನಂಬಿಕೆಯಿಂದಲೇ ನಿರ್ಮಿತನಾಗಿರುತ್ತಾನೆ. ಅವನು ಹೇಗೆ ನಂಬುತ್ತಾನೋ ಹಾಗೇ ಆಗುತ್ತಾನೆ. ಈ ಸಂಸಾರದಲ್ಲಿ ಅದೃಷ್ಟಕ್ಕಿಂತ ಹೆಚ್ಚು ಮತ್ತು ಸಮಯಕ್ಕಿಂತ ಮೊದಲು ಯಾರಿಗೂ ಸಿಕ್ಕಿಲ್ಲ ಮತ್ತು ಎಂದಿಗೂ ಸಿಗುವುದಿಲ್ಲ. ಜೀವನದಲ್ಲಿ ಮಾತಿನ ಸಂಯಮವು ಅನಿವಾರ್ಯ, ಏಕೆಂದರೆ ಮಾತಿನಿಂದ ಆದ ಗಾಯಗಳು ಎಂದಿಗೂ ಗುಣವಾಗಲು ಸಾಧ್ಯವಿಲ್ಲ. ಶ್ರೀಕೃಷ್ಣ ಹೇಳುತ್ತಾರೆ, ಧರ್ಮಕ್ಕಾಗಿ ಹೋರಾಡಲು ಕಲಿ, ಅಧರ್ಮಿಗಳಿಗೆ ಕಾಲನಾಗಲು ಕಲಿ ಮತ್ತು ತನ್ನವರಿಗಾಗಿ ತ್ಯಾಗ ಮಾಡಲು ಕಲಿ. ಸತ್ಯವು ಯಾವಾಗಲೂ ನೀರಿನ ಮೇಲೆ ತೈಲದ ಒಂದು ಹನಿಯಂತೆ ಇರುತ್ತದೆ. ಅದರ ಮೇಲೆ ಎಷ್ಟೇ ಅಸತ್ಯದ ನೀರು ಸುರಿದರೂ ಅದು ಯಾವಾಗಲೂ ಮೇಲೆ ತೇಲುತ್ತದೆ. ನಿಮಗೆ ಇತರರ ರಹಸ್ಯಗಳನ್ನು ಹೇಳುವ ವ್ಯಕ್ತಿಯನ್ನು ಎಂದಿಗೂ ನಂಬಬೇಡಿ.
ಬುದ್ಧಿ ಎಲ್ಲರ ಬಳಿಯೂ ಇದೆ. ಈಗ ಮೋಸ ತೋರಿಸಬೇಕೋ ಅಥವಾ ಪ್ರಾಮಾಣಿಕತೆ ತೋರಿಸಬೇಕೋ ಇದು ನಮ್ಮ ಸಂಸ್ಕಾರಗಳ ಮೇಲೆ ಅವಲಂಬಿಸಿರುತ್ತದೆ. ಆದರೆ ಮೋಸ 4 ದಿನ ಮಾತ್ರ ಹೊಳೆಯುತ್ತದೆ ಮತ್ತು ಪ್ರಾಮಾಣಿಕತೆ ಜೀವನ ಪೂರ್ತಿ ಹೊಳೆಯುತ್ತಲೇ ಇರುತ್ತದೆ. ನಿಮ್ಮ ಆರ್ಥಿಕ ಸ್ಥಿತಿಯನ್ನು ರಹಸ್ಯವಾಗಿಡಬೇಕು. ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿದ್ದರೆ ಜನರು ನಿಮ್ಮಿಂದ ಸಾಲ ಕೇಳುತ್ತಾರೆ, ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ಕೆಟ್ಟದಾಗಿದ್ದರೆ ಜನರು ನಿಮ್ಮನ್ನು ಗೌರವಿಸುವುದಿಲ್ಲ ಮತ್ತು ನಿಮ್ಮೊಂದಿಗೆ ಇರುವುದಿಲ್ಲ. ಆದ್ದರಿಂದ ನಿಮ್ಮ ಸುಖ ಮತ್ತು ದುಃಖವನ್ನು ನಿಮ್ಮಲ್ಲೇ ಇರಿಸಿಕೊಳ್ಳಬೇಕು. ಹಣ್ಣುಗಳಿಂದ ಕಲಿಯಿರಿ. ಉಪ್ಪು ತಾಗಿದರೂ ಅವು ರುಚಿಯನ್ನು ಹೆಚ್ಚಿಸುತ್ತವೆ, ಆದರೆ ಒಬ್ಬ ಮನುಷ್ಯನಿದ್ದಾನೆ, ಸಿಹಿಯನ್ನು ತಿಂದರೂ ವಿಷವನ್ನೇ ಉಗುಳುತ್ತಾನೆ. ನಿಮ್ಮ ಜೀವನದಲ್ಲಿ ಎಂದಿಗೂ ಯಾರೊಂದಿಗೂ ಆನಂದದಲ್ಲಿ ಭರವಸೆ ನೀಡಬೇಡಿ, ಕೋಪದಲ್ಲಿ ಉತ್ತರಿಸಬೇಡಿ ಮತ್ತು ದುಃಖದಲ್ಲಿ ಎಂದಿಗೂ ನಿರ್ಧಾರ ತೆಗೆದುಕೊಳ್ಳಬೇಡಿ. ಒಬ್ಬ ವ್ಯಕ್ತಿ ಲಕ್ಷ ವಿಷಯಗಳನ್ನು ತಿಳಿದಿರಬಹುದು, ಇಡೀ ಜಗತ್ತನ್ನೂ ತಿಳಿದಿರಬಹುದು, ಆದರೆ ಅವನು ತನ್ನನ್ನು ತಾನೇ ತಿಳಿಯದಿದ್ದರೆ ಅವನು ಅಜ್ಞಾನಿ. ಯಾರಾದರೂ ನಿಮ್ಮನ್ನು ನಿರಾಕರಿಸಿದರೆ ಬೇಸರ ಪಡಬೇಡಿ, ಏಕೆಂದರೆ ಅವರು ವಾಸ್ತವವಾಗಿ ನಿಮ್ಮ ಬೆಲೆಯನ್ನು ತಿಳಿದಿಲ್ಲ. ಯಾವಾಗಲೂ ಶಾಂತವಾಗಿರಿ, ಇದರಿಂದ ನೀವು ಜೀವನದಲ್ಲಿ ನಿಮ್ಮನ್ನು ತುಂಬ ಬಲಶಾಲಿ ಎಂದು ಕಾಣುವಿರಿ. ಏಕೆಂದರೆ ಕಬ್ಬಿಣವು ತಣ್ಣಗಾದಾಗ ಮಾತ್ರ ಬಲವಾಗಿರುತ್ತದೆ, ಆದರೆ ಬಿಸಿಯಾದಾಗ ಅದನ್ನು ಯಾವುದೇ ಆಕಾರಕ್ಕೆ ತರಬಹುದು. ಯಾವುದೇ ವಿಪತ್ತಿನ ಸಮಯದಲ್ಲಿ ಈ 7 ಗುಣಗಳು ನಿಮ್ಮನ್ನು ಉಳಿಸುತ್ತವೆ. ನಿಮ್ಮ ಜ್ಞಾನ, ನಿಮ್ಮ ವಿನಮ್ರತೆ, ನಿಮ್ಮ ಬುದ್ಧಿ, ನಿಮ್ಮೊಳಗಿನ ಧೈರ್ಯ, ನಿಮ್ಮೊಳ್ಳೆಯ ಕರ್ಮಗಳು, ಸತ್ಯವನ್ನು ಮಾತನಾಡುವ ಅಭ್ಯಾಸ ಮತ್ತು ದೇವರಲ್ಲಿ ನಂಬಿಕೆ. ಕಷ್ಟದ ಸಮಯದಲ್ಲಿ ವ್ಯಕ್ತಿ ಒಬ್ಬಂಟಿಯಾಗುತ್ತಾನೆ, ಆದರೆ ಕಷ್ಟಗಳಿಂದಲೇ ಆ ವ್ಯಕ್ತಿ ಬಲಶಾಲಿಯಾಗುತ್ತಾನೆ. ನಿಮಗೆ ಯಾರು ಗೌರವ ಕೊಡುತ್ತಾರೋ ಅವರಿಗೆ ಮಾತ್ರ ಗೌರವ ಕೊಡಿ. ಯಾರಾದರೂ ಸ್ಥಾನಮಾನ ನೋಡಿ ತಲೆಬಾಗಿಸುವುದು ಹೇಡಿತನದ ಲಕ್ಷಣ. ದೇವರ ಮೇಲೆ ನಂಬಿಕೆ ಒಂದು ಮಗುವಿನಂತಿರಲಿ. ಅದನ್ನು ಗಾಳಿಯಲ್ಲಿ ಎತ್ತಿ ಎಸೆದರೆ ಅದು ನಗುತ್ತದೆ, ಹೆದರುವುದಿಲ್ಲ, ಏಕೆಂದರೆ ಅದು ನೀವು ಅದನ್ನು ಎಂದಿಗೂ ಬೀಳಿಸುವುದಿಲ್ಲ ಎಂದು ತಿಳಿದಿರುತ್ತದೆ. ಕೃಷ್ಣ ಹೇಳುತ್ತಾರೆ, ನೀನು ಸಣ್ಣ ಮನಸ್ಸು ಮಾಡಬೇಡ. ನಿನ್ನವರು ಮುಖ ತಿರುಗಿಸಿಕೊಂಡು ಹೋದಾಗ ನಾನು ನಿನ್ನೊಂದಿಗೆ ಇರುತ್ತೇನೆ. ನೀನು ಯಾರ ಮುಂದೆಯೂ ಅಷ್ಟೊಂದು ಬಗ್ಗಬೇಡ, ಅವರು ನಿನ್ನನ್ನು ಕೀಳಾಗಿ ಕಾಣುವಂತೆ. ಜನರು ನಿಮ್ಮನ್ನು ಗೌರವಿಸುವುದು ಆಗಲೇ ನೀವು ಅವರನ್ನು ಅವರಂತೆ ನಿರ್ಲಕ್ಷಿಸಲು ಕಲಿತಾಗ. ಯಾವ ಸಂಬಂಧ ನಮ್ಮನ್ನು ಅಳಿಸುತ್ತದೆಯೋ ಅದಕ್ಕಿಂತ ಆಳವಾದ ಸಂಬಂಧ ಬೇರೆ ಯಾವುದೂ ಇಲ್ಲ. ಯಾವ ಸಂಬಂಧ ನಮ್ಮನ್ನು ಅಳುತ್ತಾ ಬಿಟ್ಟು ಹೋಗುತ್ತದೆಯೋ ಅದಕ್ಕಿಂತ ದುರ್ಬಲ ಸಂಬಂಧ ಬೇರೆ ಯಾವುದೂ ಇಲ್ಲ. ಮತ್ತು ಕೆಟ್ಟ ಸಮಯದಲ್ಲೂ ಜೊತೆ ಇರುವವನಿಗಿಂತ ದೊಡ್ಡ ಸಂಬಂಧ ಬೇರೆ ಯಾವುದೂ ಇಲ್ಲ. ಕೃಷ್ಣ ಹೇಳುತ್ತಾರೆ, ಯಾರು ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ನಮ್ಮವರು, ಯಾರು ಭಾವನೆಗಳಿಗಿಂತ ಆಚೆ ಇರುತ್ತಾರೋ ಅವರು ಪರರು. ಯಾರು ದೂರವಿದ್ದರೂ ಹತ್ತಿರವಿರುತ್ತಾರೋ ಅವರು ನಮ್ಮವರು, ಮತ್ತು ಯಾರು ಹತ್ತಿರವಿದ್ದರೂ ದೂರವಿರುತ್ತಾರೋ ಅವರು ಪರರು. ಮನುಷ್ಯನು ಯಾವಾಗಲೂ ತನ್ನ ಅದೃಷ್ಟವನ್ನು ದೂಷಿಸುತ್ತಾನೆ. ಅದೃಷ್ಟಕ್ಕಿಂತ ಎತ್ತರವಾದ ಅವನ ಕರ್ಮವು ಅವನ ಕೈಯಲ್ಲಿದೆ ಎಂದು ತಿಳಿದಿದ್ದರೂ ಒಬ್ಬ ಬುದ್ಧಿವಂತ ವ್ಯಕ್ತಿಯೆಂದರೆ ಯಾರು ಇತರರನ್ನು ನೋಡಿ ಅವರ ಗುಣಲಕ್ಷಣಗಳಿಂದ ಕಲಿಯುತ್ತಾನೋ ಅವರೊಂದಿಗೆ ಹೋಲಿಕೆ ಅಥವಾ ಅಸೂಯೆ ಪಡುವುದಿಲ್ಲವೋ ಅವನು. ಈ ಜಗತ್ತಿನಲ್ಲಿ ಯಾರು ಯಾರಿಗ ಕರುಣೆಯ ಪಾತ್ರರಲ್ಲ. ಶವವನ್ನು ಸ್ಮಶಾನದಲ್ಲಿ ಇಟ್ಟು ತಮ್ಮವರೇ ಕೇಳುತ್ತಾರೆ, ಇನ್ನಷ್ಟು ಸಮಯ ಬೇಕಾಗುವುದೆಯೇ? ದುಃಖ ಬರುವುದೂ ಸಹ ಅಗತ್ಯ, ದುಃಖ ಬರುವುದೂ ಸಹ ಅಗತ್ಯ. ಆಗ ಮಾತ್ರ ಈ ಜೀವನ ಪೂರ್ಣವಾಗುತ್ತದೆ. ಕೇವಲ ಸಂತೋಷವು ಮನುಷ್ಯನನ್ನು ಬಲಶಾಲಿ ಮಾಡುವುದಿಲ್ಲ ಮತ್ತು ಜೀವನದ 2 ಮುಖಗಳನ್ನು ಪರಿಚಯಿಸುವುದಿಲ್ಲ. ಜಗತ್ತಿನಲ್ಲಿ ತಂದೆ ತಾಯಿ ಮಾತ್ರ ಇಂಥ ಜನರಿದ್ದಾರೆ ಯಾರು ನೀವು ಅವರಿಗಿಂತ ಹೆಚ್ಚು ಯಶಸ್ವಿ ಆಗಬೇಕು ಎಂದು ಬಯಸುತ್ತಾರೆ. ಸಮಯ, ಸ್ನೇಹಿತರು ಮತ್ತು ಸಂಬಂಧಗಳು ಇವುಗಳು ನಮಗೆ ಉಚಿತವಾಗಿ ಸಿಗುವ ವಿಷಯಗಳು. ಆದರೆ ಅವುಗಳ ಅಮೂಲ್ಯನ ಅರಿವು ನಮಗೆ ಆಗುವುದು ಅವುಗಳು ಕಳೆದು ಹೋದಾಗ. ಜೀವನದಲ್ಲಿ ಕೆಲವು ನೋವುಗಳು ನಮ್ಮನ್ನು ಬದುಕಲು ಬಿಡುವುದಿಲ್ಲ ಮತ್ತು ಕೆಲವು ಕರ್ತವ್ಯಗಳು ನಮ್ಮನ್ನು ಸಾಯಲು ಬಿಡುವುದಿಲ್ಲ. ನೀವು ಎಷ್ಟೇ ಒಳ್ಳೆಯ ಕರ್ಮಗಳನ್ನು ಮಾಡಿದರೂ ನಿಮ್ಮ ಹೊಗಳಿಕೆ ಸ್ಮಶಾನದಲ್ಲಿ ಮಾತ್ರ ಆಗುತ್ತದೆ. ನೀವು ಯಾರನ್ನಾದರೂ ಒಮ್ಮೆ ಕ್ಷಮಿಸಿದರೆ ನೀವು ಬುದ್ಧಿವಂತರು. ನೀವು ಅದೇ ವ್ಯಕ್ತಿಯನ್ನು 2ನೇ ಬಾರಿಯೂ ಕ್ಷಮಿಸಿದರೆ ನೀವು ಬಹಳ ಮೃದು ಹೃದಯದವರು. ಆದರೆ ನೀವು ಆ ವ್ಯಕ್ತಿಯನ್ನು 3ನೇ ಬಾರಿಯೂ ಕ್ಷಮಿಸಿದರೆ ನೀವು ಪ್ರಪಂಚದ ಅತ್ಯಂತ ದೊಡ್ಡ ಮೂರ್ಖರು. ಜೀವನದ ಅತಿ ದುಬ್ಬಾರಿ ವಿಷಯ ನಿಮ್ಮ ವರ್ತಮಾನ. ಅದು ಒಮ್ಮೆ ಹೋದರೆ ಇಡೀ ಪ್ರಪಂಚದ ಸಂಪತ್ತನ್ನು ಕೊಟ್ಟರೂ ಅದನ್ನು ನಾವು ಖರೀದಿಸಲು ಸಾಧ್ಯವಿಲ್ಲ. ದೇವರಿಂದ ಏನಾದರೂ ಕೇಳಿದಾಗ ಸಿಗದೆ ಹೋದರೆ ಅವನ ಮೇಲೆ ಕೋಪಗೊಳ್ಳಬೇಡಿ, ಏಕೆಂದರೆ ದೇವರು ನಿಮಗೆ ಒಳ್ಳೆಯದನ್ನೇ ನೀಡುತ್ತಾನೆ ಹೊರತು ನಿಮಗೆ ಇಷ್ಟವಾದದ್ದನ್ನಲ್ಲ. ಜೀವನದಲ್ಲಿ ಒಬ್ಬ ಇಂಥ ವ್ಯಕ್ತಿ ಇರುವುದು ಬಹಳ ಮುಖ್ಯ.
ಯಾರಿಗೆ ಮನಸ್ಸಿನ ಸ್ಥಿತಿಯನ್ನು ಹೇಳಲು ಪದಗಳಾಗತ್ಯವಿಲ್ಲ. ಬಹುಶಃ ಅವನನ್ನೇ ಪರಮಾತ್ಮನ ಇನ್ನೊಂದು ರೂಪ ಎಂದು ಕರೆಯುತ್ತಾರೆ. ಕೃಷ್ಣ ಹೇಳುತ್ತಾರೆ, ಯಾವ ವ್ಯಕ್ತಿಯು ಮರಣದ ಸಮಯದಲ್ಲಿ ನನ್ನನ್ನು ಸ್ಮರಿಸುತ್ತಾ ತನ್ನ ದೇಹವನ್ನು ತ್ಯಾಗ ಮಾಡುತ್ತಾನೋ ಅವನು ನನ್ನ ಪರಮಧಾಮವನ್ನು ಪಡೆಯುತ್ತಾನೆ. ಜನರು ನಿಮ್ಮನ್ನು ದೂಷಿಸಿದಾಗ ನೀವು ಚಿಂತೆ ಮಾಡಬೇಡಿ, ಏಕೆಂದರೆ ಅವರು ನಿಮಗೆ ಪ್ರಾಮುಖ್ಯತೆ ನೀಡಲು ಬೇರೆ ಯಾವ ಮಾರ್ಗವನ್ನು ತಿಳಿದಿಲ್ಲ. ಕೃಷ್ಣ ಹೇಳುತ್ತಾರೆ, ನಾನು ಭೂಮಿಯ ಮಧುರ ಸುಗಂಧ, ನಾನು ಅಗ್ನಿಯ ಉಷ್ಣತೆ, ನಾನು ಜೀವಂತ ಪ್ರಾಣಿಗಳ ಜೀವನ ಮತ್ತು ಸನ್ಯಾಸಿಗಳ ಆತ್ಮ ಸಂಯಮವೂ ನಾನೇ. ಹೇಗೆ ಸಮುದ್ರದ ಆಚೆ ಹೋಗಲು ದೋಣಿಯೇ ಏಕೈಕ ಮಾರ್ಗವೋ, ಹೇಗೆ ಸ್ವರ್ಗಕ್ಕೆ ಸತ್ಯವೇ ಏಕೈಕ ಮೆಟ್ಟಿಲು. ನಾವು ಮಾತನಾಡದಿದ್ದರೂ ಅವನು ಕೇಳುತ್ತಾನೆ, ಅದಕ್ಕಾಗಿ ಅವನ ಹೆಸರು ಪರಮಾತ್ಮ. ಅವನು ಮಾತನಾಡದಿದ್ದರೂ ನಮಗೆ ಕೇಳಿಸಬೇಕು, ಅದನ್ನೇ ಶ್ರದ್ಧೆ ಎನ್ನುತ್ತಾರೆ. ನಮ್ಮ ಆತ್ಮವು ಯಾರೊಂದಿಗೆ ಹಿಂದಿನ ಜನ್ಮದ ಯಾವುದೋ ಸಂಬಂಧವಿದೆಯೋ ಅವರೊಂದಿಗೆ ಮಾತ್ರ ಜೋಡಣೆಯಾಗುತ್ತದೆ. ಇಲ್ಲವಾದರೆ ಈ ಪ್ರಪಂಚದ ಜನಸಂಧವದಲ್ಲಿ ಯಾರು ಯಾರನ್ನು ಅರಿಯುತ್ತಾರೆ? ಶಸ್ತ್ರಗಳು ಕೇವಲ ದೇಹವನ್ನು ಗಾಯಪಡಿಸಬಹುದು, ಆದರೆ ಮಾತುಗಳು ಆತ್ಮವನ್ನೇ ಗಾಯಪಡಿಸುತ್ತವೆ. ಜೀವನದಲ್ಲಿ ಅರ್ಧದಷ್ಟು ದುಃಖಗಳು ಈ ಕಾರಣದಿಂದ ಹುಟ್ಟುತ್ತವೆ, ಏಕೆಂದರೆ ನಮಗೆ ಜೀವನದಿಂದ ದೊಡ್ಡ ನಿರೀಕ್ಷೆಗಳಿವೆ. ಈ ನಿರೀಕ್ಷೆಗಳನ್ನು ತ್ಯಜಿಸಿ ನೋಡಿ, ಜೀವನದಲ್ಲಿ ಸುಖವೇ ಸುಖ. ಫಲದ ಆಶೆಯನ್ನು ತ್ಯಜಿಸಿ ಕೆಲಸ ಮಾಡುವ ಪುರುಷನು ತನ್ನ ಜೀವನವನ್ನು ಯಶಸ್ವಿ ಮಾಡಿಕೊಳ್ಳಲು ಸಾಧ್ಯ. ಜೀವನದಲ್ಲಿ ಅಹಂಕಾರವೂ ಅಗತ್ಯ. ಯಾವಾಗ ಅಧಿಕಾರ, ಚಾರಿತ್ರ ಮತ್ತು ಗೌರವದ ಮಾತು ಬರುತ್ತದೆ. ಮನುಷ್ಯನ ಆಹಾರ ಸಾತ್ವಿಕ ಮತ್ತು ಸಮತೋಲಿತವಾಗಿರಬೇಕು. ಯಾವ ಮನುಷ್ಯನಿಗೆ ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು, ಹೇಗೆ ತಿನ್ನಬೇಕು ಎಂದು ಅರ್ಥವಾಗುವುದಿಲ್ಲವೋ ಆ ಮನುಷ್ಯನು ಜೀವನದ ಉನ್ನತ ಸ್ಥಾನಗಳನ್ನು ಎಂದಿಗೂ ತಲುಪಲು ಸಾಧ್ಯವಿಲ್ಲ. ಯಾವ ಮನುಷ್ಯನಿಗೆ ತನ್ನ ಜೀವನದಲ್ಲಿ ತನ್ನ ಸುತ್ತಮುತ್ತಲಿನ ಪ್ರಪಂಚದಲ್ಲಿ ಎಲ್ಲವೂ ಕೆಟ್ಟದ್ದೇ ಕೆಟ್ಟದ್ದಾಗಿ ಕಾಣುತ್ತದೆಯೋ, ಎಲ್ಲವೂ ತಪ್ಪಾಗಿಯೇ ಕಾಣುತ್ತದೆಯೋ, ಆ ಮನುಷ್ಯನು ಬೇಗನೆ ಖಿನ್ನತೆಗೆ ಒಳಗಾಗುತ್ತಾನೆ. ಯಾವುದೇ ನಿರಪರಾಧಿ ವ್ಯಕ್ತಿಯೊಂದಿಗೆ ಮೋಸ ಮಾಡುವುದು, ಅವನ ಮನಸ್ಸಿಗೆ ಅನಾವಶ್ಯಕವಾಗಿ ಉದ್ದೇಶಪೂರ್ವಕವಾಗಿ ನೋವುಂಟು ಮಾಡುವುದು ಈ ಜಗತ್ತಿನ ಅತೀ ದೊಡ್ಡ ಪಾಪ. ದುಃಖದಿಂದ ಮುಕ್ತರಾಗಬೇಕಾದರೆ ದೇವರು ನಿಮಗೆ ಏನು ಕೊಟ್ಟಿದ್ದಾನೋ ಅದರಲ್ಲಿ ಸಂತೋಷವಾಗಿರಲು ಕಲಿಯಿರಿ. ಎಲ್ಲರಿಗೂ ಸೇವೆ ಮಾಡಿ, ಆದರೆ ಯಾರಿಂದಲೂ ಏನನ್ನೂ ನಿರೀಕ್ಷಿಸಬೇಡಿ. ಏಕೆಂದರೆ ಸೇವೆಯ ನಿಜವಾದ ಮೌಲ್ಯವನ್ನು ದೇವರು ಮಾತ್ರ ನೀಡಬಹುದು, ಮನುಷ್ಯನಲ್ಲ. ಮನುಷ್ಯನು ಮನೆ, ಸಂಬಂಧಗಳು, ಸ್ನೇಹಿತರು ಎಲ್ಲವನ್ನೂ ಬದಲಾಯಿಸುತ್ತಾನೆ, ಆದರೆ ಇನ್ನೂ ದುಃಖಿತನಾಗಿರುತ್ತಾನೆ, ಏಕೆಂದರೆ ಅವನು ತನ್ನನ್ನು ತಾನೇ ಬದಲಾಯಿಸುವುದಿಲ್ಲ. ದೇವರ ನಿರ್ಧಾರಗಳ ಬಗ್ಗೆ ಎಂದಿಗೂ ಸಂಶಯಪಡಬೇಡಿ. ಶಿಕ್ಷೆ ಸಿಗುತ್ತಿದ್ದರೆ ತಪ್ಪು ಕೂಡ ಖಂಡಿತ ಆಗಿದೆ. ಹೇ ಅರ್ಜುನ, ಏಕೆ ವ್ಯರ್ಥ ಚಿಂತಿಸುತ್ತೀಯ? ಯಾರಿಗೆ ವ್ಯರ್ಥ ಹೆದರುತ್ತೀಯ? ಯಾರು ನಿನ್ನನ್ನು ಕೊಲ್ಲಬಹುದು? ಆತ್ಮವು ಹುಟ್ಟುವುದಿಲ್ಲ ಮತ್ತು ಸಾಯುವುದಿಲ್ಲ. ಈ ದೇಹ ನಿನ್ನದಲ್ಲ ಮತ್ತು ನೀನು ಈ ದೇಹದ್ದಲ್ಲ. ಈ ದೇಹ ಅಗ್ನಿ, ಜಲ, ವಾಯು, ಪೃಥ್ವಿ ಮತ್ತು ಆಕಾಶ ಈ 5 ತತ್ವಗಳಿಂದ ಕೂಡಿದೆ. ಕೊನೆಗೆ ಇವೆಲ್ಲದರಲ್ಲೇ ವಿಲೀನವಾಗುತ್ತದೆ, ಆದರೆ ಈ ಆತ್ಮ ಸ್ಥಿರವಾಗಿದೆ. ನೀನು ಸಾವೆಂದು ತಿಳಿದಿರುವುದು ಅದೇ ಒಂದು ಹೊಸ ಜೀವನ. ದುಃಖ ಮತ್ತು ತೊಂದರೆಗಳು ಮನುಷ್ಯನನ್ನು ತೊಂದರೆಗೊಳಿಸಲು ಬರುವುದಿಲ್ಲ, ಬದಲಾಗಿ ಅವನ ಯೋಗ್ಯತೆ ಮತ್ತು ಆತ್ಮವಿಶ್ವಾಸವನ್ನು ಪರೀಕ್ಷಿಸಲು ಬರುತ್ತವೆ. ಯಾವ ವ್ಯಕ್ತಿಯ ಮನಸ್ಸು ಶಾಂತವಾಗಿರುತ್ತದೆಯೋ, ಯಾವ ವ್ಯಕ್ತಿ ಮಾತನಾಡುವಾಗ ಮತ್ತು ತನ್ನ ಕೆಲಸ ಮಾಡುವಾಗ ಶಾಂತವಾಗಿರುತ್ತಾನೋ ಅವನು ಸತ್ಯವನ್ನು ಸಾಧಿಸಿದ ಮತ್ತು ದುಃಖ ತೊಂದರೆಗಳಿಂದ ಮುಕ್ತನಾದ ವ್ಯಕ್ತಿ. ಏನಾಗಬೇಕೋ ಅದು ಒಳ್ಳೆಯದಾಯಿತು, ಏನಾಗುತ್ತಿದೆಯೋ ಅದೂ ಒಳ್ಳೆಯದಾಗುತ್ತಿದೆ, ಮತ್ತು ಏನಾಗುತ್ತದೆಯೋ ಅದೂ ಕೂಡ ಒಳ್ಳೆಯದ್ದೇ ಆಗುತ್ತದೆ. ಏನೋ ಆಗಿ ಹೋಯಿತೋ ಅದಕ್ಕೆ ನೀನು ಪಶ್ಚಾತ್ತಾಪ ಪಡಬೇಡ ಮತ್ತು ಭವಿಷ್ಯದ ಚಿಂತೆಯನ್ನೂ ಮಾಡಬೇಡ. ಈಗ ವರ್ತಮಾನ ನಡೆಯುತ್ತಿದೆ, ಆದ್ದರಿಂದ ವರ್ತಮಾನದಲ್ಲಿಯೇ ಬದುಕು. ಒಬ್ಬ ಬುದ್ಧಿವಂತ ವ್ಯಕ್ತಿ ತನ್ನೊಳಗಿನ ನ್ಯೂನ್ಯತೆಗಳನ್ನು ಅದೇ ರೀತಿ ದೂರ ಮಾಡುತ್ತಾನೆ. ಹೇಗೆ ಒಬ್ಬ ಬಂಗಾರಕಾರನು ಬೆಳ್ಳಿಯ ಕಲ್ಮಶಗಳನ್ನು ಆರಿಸಿ ಸ್ವಲ್ಪ ಸ್ವಲ್ಪವಾಗಿ ಮತ್ತು ಈ ಪ್ರಕ್ರಿಯೆಯನ್ನು ಪದೇ ಪದೇ ಪುನರಾವರ್ತಿಸಿ ದೂರ ಮಾಡುತ್ತಾನೋ. ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆ, ಈ ಸಂಸಾರದಲ್ಲಿ ನೀನು ಒಂದೇ ಕ್ಷಣದಲ್ಲಿ ಕೋಟ್ಯಾಧಿಪತಿಯಾಗಬಹುದು, ಅದೇ ಇನ್ನೊಂದು ಕ್ಷಣದಲ್ಲಿ ಬಡವನೂ ಆಗಬಹುದು. ನನ್ನದು, ನಿನ್ನದು, ಚಿಕ್ಕದು, ದೊಡ್ಡದು, ತನ್ನದು, ಪರರದು ಈ ಎಲ್ಲ ವಿಷಯಗಳನ್ನು ನಿನ್ನ ಮನಸ್ಸಿನಿಂದ ತೆಗೆದುಹಾಕು. ಆಗ ಎಲ್ಲವೂ ನಿನ್ನದು ಮತ್ತು ನೀನು ಎಲ್ಲರದ್ದು. ಸಮಯವನ್ನು ನಂಬಿ ಕೂರಬೇಡಿ, ಏಕೆಂದರೆ ಅದೃಷ್ಟವಂತರ ಕೈಗಳು ಖಾಲಿಯಾಗಬಹುದು, ಆದರೆ ಶ್ರಮಿಸುವವರ ಕೈಗಳು ಖಾಲಿಯಾಗುವುದಿಲ್ಲ. ನೀವು ನಿಮ್ಮ ವಿಚಾರಗಳನ್ನು ಬದಲಾಯಿಸಿ. ಖಂಡಿತವಾಗಿಯೂ ಈ ವಿಚಾರಗಳು ನಿಮ್ಮ ಜೀವನವನ್ನು ಬದಲಾಯಿಸುತ್ತವೆ. ಕೆಲವು ದಾರಿಗಳಲ್ಲಿ ನೀವು ಒಬ್ಬಂಟಿಯಾಗಿ ನಡೆಯಬೇಕಾಗುತ್ತದೆ. ಕುಟುಂಬವಿಲ್ಲ, ಸ್ನೇಹಿತರಿಲ್ಲ, ಸಂಗಾತಿಯಿಲ್ಲ, ಕೇವಲ ನೀವು ಮತ್ತು ನಿಮ್ಮ ಧೈರ್ಯ.
ಅತ್ಯಂತ ಪ್ರಮುಖ ಮತ್ತು ಕಷ್ಟಕರವಾದ ಕೆಲಸವನ್ನು ಮೊದಲು ಮಾಡಿ. ಜೀವನದಲ್ಲಿ ಏನಾದರೂ ಸಂಭವಿಸಿದರೆ ಅದಕ್ಕೆ ಒಂದು ಕಾರಣವಿರುತ್ತದೆ. ಅದು ನಿಮಗೆ ಏನನ್ನಾದರೂ ನೀಡುತ್ತದೆ ಅಥವಾ ಏನನ್ನಾದರೂ ಕಲಿಸುತ್ತದೆ. ಉದ್ದೇಶವಿಲ್ಲದಿದ್ದರೆ ಜನರು ಮಾತನಾಡುವುದನ್ನು ಬಿಟ್ಟು ನೋಡಲೂ ಬಿಡುವುದಿಲ್ಲ. ಆದ್ದರಿಂದ ನಿರೀಕ್ಷೆಗಳನ್ನು ನಿಮ್ಮಿಂದ ಮಾತ್ರ ಇಟ್ಟುಕೊಳ್ಳಿ. ದಾರಿಗಳು ಎಂದಿಗೂ ಕೊನೆಗೊಳ್ಳುವುದಿಲ್ಲ. ಆದರೆ ಜನರು ಧೈರ್ಯ ಕಳೆದುಕೊಳ್ಳುತ್ತಾರೆ. ಈಜುವುದನ್ನು ಕಲಿಯಬೇಕಾದರೆ ನೀರಿಗೆ ಇಳಿಯಲೇಬೇಕು. ಹೀಗೆ ದಡದಲ್ಲಿ ಕುಳಿತು ಯಾರೂ ನುರಿತ ಈಜುಗಾರರಾಗುವುದಿಲ್ಲ. ಶ್ರೀಕೃಷ್ಣ ಹೇಳುತ್ತಾರೆ, ಸ್ವಲ್ಪ ಆರಾಮವನ್ನು ಬಿಡುವುದರಿಂದ ವ್ಯಕ್ತಿಯು ದೊಡ್ಡ ಸಂತೋಷವನ್ನು ಕಾಣಬಹುದಾದರೆ ಬುದ್ಧಿವಂತ ವ್ಯಕ್ತಿಯು ಸ್ವಲ್ಪ ಆರಾಮವನ್ನು ತ್ಯಜಿಸಿ ದೊಡ್ಡ ಸಂತೋಷವನ್ನು ಸಾಧಿಸಲು ಪ್ರಯತ್ನಿಸಬೇಕು. ಜೀವನದ ಪ್ರಯಾಣದಲ್ಲಿ ನಂಬಿಕೆ ನಿಮಗೆ ಪೋಷಣೆಯನ್ನು ನೀಡುತ್ತದೆ. ಅಪಾಯವು ಶತ್ರುಗಳಿಂದಲ್ಲ, ನಿಮ್ಮ ಸುತ್ತಮುತ್ತಲಿನ ಜನರಿಂದ. ಏಕೆಂದರೆ ದೋಣಿ ಹೊರಗಿನ ನೀರಿನಿಂದ ಮುಳುಗುವುದಿಲ್ಲ, ಒಳಗಿನ ರಂಧ್ರದಿಂದ ಮುಳುಗುತ್ತದೆ. ಆರೋಗ್ಯವೇ ದೊಡ್ಡ ಕೊಡುಗೆ, ಸಂತೋಷವೇ ದೊಡ್ಡ ಸಂಪತ್ತು ಮತ್ತು ನಿಷ್ಠೆಯೇ ಉತ್ತಮ ಸಂಬಂಧ. ನಿಮ್ಮ ಸುತ್ತಮುತ್ತಲಿರುವ ಎಲ್ಲವನ್ನೂ ಉತ್ಪ್ರೇಕ್ಷಿಸಿ ಹೇಳಬೇಡಿ ಮತ್ತು ಇತರರಿಗೆ ಅಸೂಯೆ ಪಡಬೇಡಿ. ಅಸೂಯೆ ಪಡುವವರಿಗೆ ಮನಸ್ಸಿನ ಶಾಂತಿ ಸಿಗುವುದಿಲ್ಲ. ಜಗತ್ತು ಯಾವಾಗಲೂ ಹೊಗಳಲು ಮತ್ತು ದೋಷಗಳನ್ನು ಹುಡುಕಲು ಮಾರ್ಗವನ್ನು ಹುಡುಕಿತ್ತೇ ಬಂದಿದೆ. ಇದು ಯಾವಾಗಲೂ ನಡೆಯುತ್ತಲೇ ಬಂದಿದೆ ಮತ್ತು ನಡೆಯುತ್ತಲೇ ಇರುತ್ತದೆ. ಯಾರು ತನ್ನನ್ನು ತಾನೇ ನಿಜವಾಗಿ ಪ್ರೀತಿಸುತ್ತಾನೋ ಅವನು ಎಂದಿಗೂ ಇತರ ವ್ಯಕ್ತಿಗಳಿಗೆ ನೋವುಂಟು ಮಾಡುವುದಿಲ್ಲ. ವಿಚಲಿತ ಮಾಡುವ ಆಲೋಚನೆಗಳಿಂದ ಮುಕ್ತರಾದವರಿಗೆ ಶಾಂತಿ ಖಂಡಿತ ಸಿಗುತ್ತದೆ. ದೊಡ್ಡ ಮಾತುಗಳನ್ನು ಆಡುವವರು ಮಾತುಗಳಲ್ಲಿಯೇ ಉಳಿದುಬಿಡುತ್ತಾರೆ ಮತ್ತು ನಗುಮುಖದವರು ಬಹಳಷ್ಟು ಸಾಧಿಸುತ್ತಾರೆ. ನೀರಿನಲ್ಲಿ ಸ್ನಾನ ಮಾಡುವವನು ಬಟ್ಟೆಯನ್ನು ಬದಲಾಯಿಸಬಹುದು, ಆದರೆ ಬೆವರಿನಲ್ಲಿ ಸ್ನಾನ ಮಾಡುವವನು ಇತಿಹಾಸವನ್ನು ಬದಲಾಯಿಸಬಹುದು. ಸಂಬಂಧಗಳನ್ನು ಅಣಕು ಮಾಡಲು ಒಂದು ಕ್ಷಣ ಸಾಕು, ಆದರೆ ಜೀವನ ಯಾವಾಗಲೂ ಸಂಬಂಧಗಳಿಂದಲೇ ಸುಂದರವಾಗುತ್ತದೆ ಮತ್ತು ವೃದ್ಧಿಸುತ್ತದೆ ಎಂಬುದನ್ನು ನಾವು ಮರೆತು ಬಿಡುತ್ತೇವೆ. ಮನಸ್ಸಿನಲ್ಲಿರುವುದನ್ನು ಸ್ಪಷ್ಟವಾಗಿ ಹೇಳಬೇಕು, ಏಕೆಂದರೆ ಸತ್ಯವನ್ನು ಹೇಳುವುದರಿಂದ ನಿರ್ಧಾರಗಳಾಗುತ್ತವೆ ಮತ್ತು ಸುಳ್ಳು ಹೇಳುವುದರಿಂದ ದೂರ ಹೆಚ್ಚಾಗುತ್ತದೆ. ಬೆಳಗ್ಗಿನ ನಿದ್ದೆ ಮನುಷ್ಯನ ಸಂಕಲ್ಪಗಳನ್ನು ದುರ್ಬಲಗೊಳಿಸುತ್ತದೆ. ಗುರಿಯನ್ನು ಸಾಧಿಸುವವರು ಎಂದಿಗೂ ತಡವಾಗಿ ನಿದ್ದೆ ಮಾಡುವುದಿಲ್ಲ. ಪ್ರತಿಯೊಬ್ಬರಿಗೂ ಹೃದಯದಲ್ಲಿ ಎಷ್ಟು ಜಾಗ ಕೊಡುತ್ತಾರೋ ಅಷ್ಟೇ ಕೊಡಿ, ಇಲ್ಲವಾದರೆ ನೀವೇ ಅಳುವಿರಿ ಅಥವಾ ಅವರು ನಿಮ್ಮನ್ನು ಅಳಿಸುತ್ತಾರೆ. ಯಶಸ್ವಿಯಾಗಲು ನೀವು ನಿಮ್ಮ ಪರಿಶ್ರಮದ ಮೇಲೆ ನಂಬಿಕೆ ಇಡಬೇಕು, ಏಕೆಂದರೆ ಅದೃಷ್ಟವನ್ನು ಜೂಜಾಟದಲ್ಲಿ ಪರೀಕ್ಷಿಸಲಾಗುತ್ತದೆ. ಜೀವನದಲ್ಲಿ ಜನಪ್ರಿಯರಾಗಬೇಕಾದರೆ ನೀವು ಎಂಬ ಪದವನ್ನು ಹೆಚ್ಚು, ನಂತರ ನಾವು ಎಂಬ ಪದವನ್ನು ಮತ್ತು ನಾನು ಎಂಬ ಪದವನ್ನು ಕಡಿಮೆ ಬಳಸಬೇಕು. ನಿಮ್ಮ ಶಕ್ತಿಯನ್ನು ಚಿಂತೆಯಲ್ಲಿ ವ್ಯರ್ಥ ಮಾಡಬೇಡಿ, ಬದಲಾಗಿ ಅದನ್ನು ಪರಿಹಾರಗಳನ್ನು ಹುಡುಕಲು ಬಳಸಿ. ಕೆಟ್ಟದ್ದನ್ನು ನೋಡುವುದು ಮತ್ತು ಕೇಳುವುದೇ ಕೆಟ್ಟದ್ದರ ಆರಂಭ. ಪ್ರೇರಣೆಯ ಅತಿದೊಡ್ಡ ಮೂಲ ನಿಮ್ಮದೇ ಆಲೋಚನೆಗಳು. ಆದ್ದರಿಂದ ದೊಡ್ಡದಾಗಿ ಯೋಚಿಸಿ ಮತ್ತು ನಿಮ್ಮನ್ನು ಗೆಲ್ಲಲು ಪ್ರೇರೇಪಿಸಿ. ಕರ್ಮಗಳ ಗಣಿತ ಬಹಳ ಸರಳ ಮತ್ತು ನೇರವಾಗಿದೆ. ಒಳ್ಳೆಯದು ಮಾಡಿದರೆ ಒಳ್ಳೆಯದಾಗುತ್ತದೆ, ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದಾಗುತ್ತದೆ. ಯಾವ ಮನುಷ್ಯನು ಜೀವ ಪಡೆದು ಶ್ರೀ ರಾಧಾಕೃಷ್ಣನ ಕೀರ್ತನೆ ಮಾಡುವುದಿಲ್ಲವೋ ಆ ದುರ್ಬುದ್ಧಿ ಮನುಷ್ಯನು ಮೋಕ್ಷದ ಮೆಟ್ಟಿಲು ಪಡೆದಿದ್ದರೂ ಅದರ ಮೇಲೆ ಹತ್ತುವ ಪ್ರಯತ್ನ ಮಾಡುವುದಿಲ್ಲ. ದುಃಖವನ್ನು ಅನುಭವಿಸುವವನು ಮುಂದೆ ಸುಖಿಯಾಗಬಹುದು, ಆದರೆ ಇತರರಿಗೆ ದುಃಖ ನೀಡುವವನು ಎಂದಿಗೂ ಸುಖಿಯಾಗಲು ಸಾಧ್ಯವಿಲ್ಲ. ನಿಮ್ಮೊಳಗೆ ಕರುಣೆ ಇರಲಿ, ಆವೇಗವಲ್ಲ, ಏಕೆಂದರೆ ಮೇಘದ ಮಳೆಯಿಂದ ಹೂಗಳು ಅರಳುತ್ತವೆ, ಅದರ ಗರ್ಜನೆಯಿಂದಲ್ಲ. ತಪ್ಪು ವ್ಯಕ್ತಿ ಎಷ್ಟೇ ಸಿಹಿಯಾಗಿ ಮಾತನಾಡಿದರೂ ಅದು ನಿಮಗೆ ಕಾಯಿಲೆಯಾಗುತ್ತದೆ, ಮತ್ತು ಪ್ರಾಮಾಣಿಕ ವ್ಯಕ್ತಿ ಎಷ್ಟೇ ಕಹಿಯಾಗಿ ಮಾತನಾಡಿದರೂ ಒಂದು ದಿನ ಔಷಧಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಹೇಗೆ ಒಂದು ದೀಪವು ತನ್ನ ಬೆಳಕನ್ನು ಕಡಿಮೆ ಮಾಡದೆ ಸಾವಿರಾರು ದೀಪಗಳನ್ನು ಬೆಳಗುತ್ತದೆಯೋ, ಹಾಗೆ ಸಂತೋಷಗಳನ್ನು ಹಂಚಿಕೊಂಡರೆ ಸಂತೋಷಗಳು ಕಡಿಮೆಯಾಗುವುದಿಲ್ಲ. ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆ, ಹೇ ಮಾನವ, ನೀನು ಸಮಸ್ತ ಸಾಂಸಾರಿಕ ದುಃಖಗಳಿಂದ ಮುಕ್ತಿ ಪಡೆಯಬೇಕೆಂದರೆ ನನ್ನ ಭಕ್ತಿ ಮಾಡು. ಯಾರು ನನ್ನ ಭಕ್ತಿ ಮಾಡುವುದಿಲ್ಲವೋ ಅವನು ಈ ಜೀವನದಲ್ಲಿ ಮತ್ತು ಜೀವನದ ನಂತರದ ಜೀವನದಲ್ಲಿಯೂ ಶಾಂತಿಯನ್ನು ಪಡೆಯುವುದಿಲ್ಲ. ಭಗವಾನ್ ಹೇಳುತ್ತಾರೆ, ಯಾವ ಮನುಷ್ಯನು ನನ್ನಲ್ಲಿ ಪರಮ ಪ್ರೀತಿಯಿಟ್ಟು ಈ ಪರಮ ರಹಸ್ಯಮಯ ಗೀತಾಶಾಸ್ತ್ರವನ್ನು ನನ್ನ ಭಕ್ತರಿಗೆ ಹೇಳುತ್ತಾನೋ ಅವನು ನನ್ನನ್ನೇ ಪಡೆಯುತ್ತಾನೆ, ಇದರಲ್ಲಿ ಯಾವುದೇ ಸಂಶಯವಿಲ್ಲ. ಯಾವ ಮನುಷ್ಯನು ಗೀತೆಯ ಈ ರಹಸ್ಯವನ್ನು ಭಕ್ತರಿಗೆ ಧಾರಣೆ ಮಾಡಿಸುತ್ತಾನೋ, ಅವರಲ್ಲಿ ಇದನ್ನು ವಿಸ್ತರಿಸುತ್ತಾನೋ ಮತ್ತು ಪ್ರಚಾರ ಮಾಡುತ್ತಾನೋ ಆ ಮನುಷ್ಯ ನನಗೆ ಅತ್ಯಂತ ಪ್ರಿಯ. ಆದ್ದರಿಂದ ಸ್ನೇಹಿತರೆ, ನೀವೂ ಕೂಡ ಈ ಗೀತಾ ಜ್ಞಾನವನ್ನು ಹೆಚ್ಚು ಹೆಚ್ಚು ಜನರಿಗೆ ಹಂಚಿ ಅದರ ಪ್ರಚಾರ ಮತ್ತು ಪ್ರಸಾರವನ್ನು ಖಂಡಿತ ಮಾಡಿ. ಇದರಿಂದ ನಿಮಗೆ ಭಗವಾನ್ ಶ್ರೀಕೃಷ್ಣನ ಅಪಾರ ಕೃಪೆ ದೊರಕುತ್ತದೆ. ಕಾಮೆಂಟ್ನಲ್ಲಿ ಜೈ ಶ್ರೀ ರಾಧೇ ಕೃಷ್ಣ ಎಂದು ಬರೆಯಲು ಮರೆಯಬೇಡಿ. ಮತ್ತು ಇಂಥ ಸ್ಫೂರ್ತಿದಾಯಕ ವಿಡಿಯೋಗಳನ್ನು ನೋಡಲು
ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಗಂಟೆಯನ್ನು ಆಲ್ಗೆ ಸೆಟ್ ಮಾಡಿ. ಭಗವಾನ್ ಶ್ರೀಕೃಷ್ಣ ನಿಮ್ಮನ್ನು ಯಾವಾಗಲೂ ಸಂತೋಷವಾಗಿಡಲಿ. ಜೈ ಶ್ರೀ ರಾಧೇಕೃಷ್ಣ. ರಾಧೆ ರಾಧೆ.